ದೀಕ್ಷಿತ್ ಮೈಕ್ ಆನ್ ಮಾಡು. ದೀಕ್ಷಿತ್ ಮಾತಾಡೋ. ಕೇಳಿಸ್ತಿದ್ಯಪ್ಪ? ಕೇಳಿಸ್ತಿದ್ಯಾ? ಅದಕ್ಕೆ ಚೆಕ್ ಮಾಡುವ ಅಂತ ಮಾತಾಡು ಅಂತ ಹೇಳಿದ್ದಷ್ಟೇ. ಸರಿ ದೀಕ್ಷಿತ್, ಆಯ್ತು. ಸೊ ರೆಕಾರ್ಡಿಂಗ್ಸ್ ಕೂಡ ಹಾಕಿರ್ತೀನಿ ಇವತ್ತು. ಸೊ 4 ಅವರ್ಸ್ ಅವೈಲಬಲ್ ಇರುತ್ತೆ. ಯಾರು ಇನ್ ಕೇಸ್ ಬರಕ್ಕೆ ಆಗಿಲ್ಲ, ಪ್ರಾಬ್ಲಮ್ ಇತ್ತು ಅಂದ್ರೆ ಆಫ್ಟರ್ ದಟ್ ಹೋಗಿ ನೀವು ನೋಡ್ಬೋದು. 24 ಅವರ್ಸ್ ಅಷ್ಟೇ ರೆಕಾರ್ಡಿಂಗ್ ನಿಮ್ಗೆ ಇರುತ್ತೆ. ಆಫ್ಟರ್ ದಟ್ ಸಿಗಲ್ಲ. ಓಕೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನ ಜಾಯ್ನ್ ಆಗೋರು ಇದ್ದಾರೆ 36 ಅಷ್ಟೇ. ಸ್ವಲ್ಪ ಜಾಯ್ನ್ ಆಗ್ಲಿ, ವೇಟ್ ಮಾಡಿ ಹಾಗೆ. ಓಕೆ, ಸ್ಟಾರ್ಟ್ ಮಾಡ್ಬಿಡುವ ಬಿಡಿ. 2:45 ಆಯ್ತು ಕರೆಕ್ಟ್ ಟೈಮು. ಬರಲಿ ಅವರು. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸಸ್ ಕೊಟ್ಟಿದ್ದೆ. ಸೊ ಏನಪ್ಪಾ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಂಡಿರ್ಬೇಕು. ಸೊ ಮೂವಿಂಗ್ ಮ್ಯಾಟರ್ ಅಂಡ್ ದ ರೇಡಿಯೇಷನ್ ನಥಿಂಗ್ ಬಟ್ ಲೈಟ್. ಸೊ ಬೋತ್ ಹ್ಯಾವಿಂಗ್ two nature, that is particle nature and wave nature. That is the concept of our chapter. So moving matter and light act as a both particle nature and wave nature ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಈ ಚಾಪ್ಟರ್ ನ ಸ್ಟಡಿ ಮಾಡಬೇಕಾಗುತ್ತೆ. ಅದಷ್ಟೇ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದಂಥದ್ದು. ಸೊ ಇದರಲ್ಲಿ ನಿಮ್ಗೆ ವೆರಿ ಫಸ್ಟ್ ಕಾನ್ಸೆಪ್ಟ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಚಾಪ್ಟರ್ ಅಲ್ಲಿ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಟ್ಟಿರೋದು ಸೊ ಎಕ್ಸ್ಪ್ಲೈನ್ ಎಲೆಕ್ಟ್ರಾನ್ ಎಮಿಷನ್ ಅಂತ. ಹಾಗಾದ್ರೆ ಫಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಅಲ್ಲಿ ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್ ಅನ್ನೋದನ್ನ ಡಿಸ್ಕಸ್ ಮಾಡಬೇಕು. ಎಲೆಕ್ಟ್ರಾನ್ ಎಮಿಷನ್. ಸೊ ದಿಸ್ ಈಸ್ ವೆರಿ ಫಸ್ಟ್ ಕಾನ್ಸೆಪ್ಟ್. ಸೊ ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್? ವರ್ಡ್ ಹೇಳುತ್ತೆ ಎಲೆಕ್ಟ್ರಾನ್ಸ್ ಗೆಟ್ ಎಮಿಷನ್ ಅಂದ್ರೆ ಎಲೆಕ್ಟ್ರಾನ್ಗಳು ಎಮಿಷನ್ ಆಗುವಂಥದ್ದು. ಎಲ್ಲಿಂದ, ನೆಕ್ಸ್ಟ್ ವೇರ್, ಎಲ್ಲಿಂದ ಎಮಿಷನ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಬೇಕು. ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಗೆ ತೀರಾ ಬೇಸಿಕ್ ಆಗಿ ಗೊತ್ತಿರ್ಬೇಕು. ಸೊ ನೋಡಿ, ದೇರ್ ಇಸ್ ಎ ಮೆಟಲ್. ಒಂದು ಮೆಟಲ್ ಸರ್ಫೇಸ್ ಇದೆ ಅಂತ ತಗೊಳ್ತೀನಿ. ನಾನು ಮೆಟಲ್ನ ಏನಕ್ಕೆ ಕನ್ಸಿಡರ್ ಮಾಡ್ತೀನಿ? ಕಂಡಕ್ಷನ್ ಪರ್ಪಸ್ಗೆ ನಾವು ಯಾವಾಗ್ಲೂ ಏನಕ್ಕೆ ಮೆಟಲ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ದಟ್ ಹ್ಯಾವಿಂಗ್ large number of free electrons compared to the other substance. Insulators or semiconductors ಗೆ ಕಂಪೇರ್ ಮಾಡಿದ್ರೆ
metals having large number of free electrons. That's why we choose a metal for the conduction purpose or electron emission purpose. We use metal. Okay, so this is the metal surface. This metal having large number of atoms, so that metal is solids, that's why the atoms are very closely packed, therefore the metal consists of large number of atoms. So here we use one atom. ನಾನು ಇದರಲ್ಲಿ ಒಂದು ಆಟಮ್ ನ ತಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನ ನೀವು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕು. ಸಪೋಸ್ ಈ ಆಟಮ್ ನಾನು ತಗೊಂಡ್ರೆ, ಸೊ ಇದರಲ್ಲಿ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಅರೌಂಡ್ ದ ನ್ಯೂಕ್ಲಿಯಸ್ negatively charged electrons revolving in different orbits. ಸೊ ಇದೆಲ್ಲವೂ ನಿಮ್ಗೆ ಗೊತ್ತಿದೆ, ಹೌದಲ್ಲ? ಸೊ ದಿಸ್ ಇಸ್ ದ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್, ದಿಸ್ ಇಸ್ electrons, this is innermost electrons, so this is outermost electron or valence electron. ಇದನ್ನೇ ನಾವು valence electron ಅಂತ ಹೇಳ್ತೀವಿ, or outermost electron, otherwise this is called free electron. Free electron ಅಂತಾನೂ ಕೂಡ ಹೇಳ್ತೀವಿ. Okay, so atoms consists of positively charged nucleus and negatively charged electrons are revolve around the nucleus. So here we concentrate about this valence electron. So this is outermost electron of the atom. It is loosely bonded to the nucleus. Nucleus positive, ಇದು ನೆಗೆಟಿವ್, ಇವೆರಡರ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಕಂಪ್ಯಾರಿಸನ್ ಮಾಡಿ, innermost electrons are strongly bonded to this nucleus, but outermost electrons are weakly bonded to the nucleus. ವೀಕ್ ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ವೀಕ್ಲಿ ಬೌಂಡ್ ಆಗಿರುತ್ತೆ. ಸೊ ಇವಾಗ ಈ ಫ್ರೀ ಎಲೆಕ್ಟ್ರಾನ್ ಏನಾಗುತ್ತೆ, ಇದಕ್ಕೆ ನಾವು ಸರ್ಟನ್ ಎನರ್ಜಿನ ಸಪ್ಲೈ ಮಾಡಿದ್ರೆ, ಎಕ್ಸ್ಟರ್ನಲ್ ಎನರ್ಜಿ, ಇದಕ್ಕೆ ಸರ್ಟನ್ ಎನರ್ಜಿನ ನಾವು ಹೊರಗಡೆಯಿಂದ ಕೊಟ್ರೆ, ಸೊ ಏನಾಗುತ್ತೆ, ಈ ಎನರ್ಜಿನ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡ್ಕೊಂಡು, ಈ ಎಲೆಕ್ಟ್ರಾನ್ ಏನಿದೆ ಇದು ನಾವು ಕೊಟ್ಟಂತ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು, ದಿಸ್ ಎಲೆಕ್ಟ್ರಾನ್ ಈಸ್ ಡಿಟ್ಯಾಚ್ಡ್ ಫ್ರಮ್ ದ ಆಟಮ್, ಈ ನ್ಯೂಕ್ಲಿಯಸ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಫ್ರೀ ಎಲೆಕ್ಟ್ರಾನ್, ದಿಸ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ನಥಿಂಗ್ ಬಟ್ ಇಟ್ ಈಸ್ ದ outermost electron of the atom. Free electron ಅಂದ್ರೆ when it is removed from the atom, then it is called as valence electron. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಹಾಗಿದ್ರೆ ಯಾವುದೇ ಒಂದು ಎಲೆಕ್ಟ್ರಾನ್ ಆಟಮ್ ಇಂದ ಹೊರಗಡೆ ಬರಬೇಕು ಅಂದ್ರೆ ಅದಕ್ಕೆ ನಾವು ವಿ ಮಸ್ಟ್ ಸಪ್ಲೈ ಎನರ್ಜಿ. ಎನರ್ಜಿ ಕೊಟ್ರೆ ಹೊರಗಡೆ ಬರುತ್ತೆ. ಸೊ ಇದಿಷ್ಟು ಬೇಸಿಕ್. ಇವಾಗ ನಾವು ಮೆಟಲ್ ಸರ್ಫೇಸ್ಗೆ ಬರುವ. ಹಾಗಿದ್ರೆ ದಿಸ್ ಮೆಟಲ್ ಕನ್ಸಿಸ್ಟ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಆಟಮ್ಸ್, ಸೊ ದೆನ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಒಂದೊಂದು ಮೆಟಲ್ ಇಂದನೂ ಒಂದೊಂದು ಆಟಮ್ ಇಂದನೂ ಕೂಡ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ, so that consists of large number of electrons. So this is called free electrons. ಇದು ಯಾವಾಗ ಹೊರಗಡೆ ಬರುತ್ತೆ, so when external energy is supplied to the metal, ಮೆಟಲ್ಗೆ ನಾವು ಎಕ್ಸ್ಟರ್ನಲ್ ಎನರ್ಜಿನ ಸಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರುವಂತ ಆಟಮ್ಸ್ ಗಳು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗಳು ಇಜೆಕ್ಟ್ ಆಗುತ್ತೆ. ಸೊ ದಿಸ್ ಟೈಪ್ ಕಾಲ್ಡ್ ಆಸ್, ದಿಸ್ ಫಿನಾಮಿನನ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಎಮಿಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ನಮ್ಮ ಕಾನ್ಸೆಪ್ಟ್, ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್? ಸೊ ಎಲೆಕ್ಟ್ರಾನ್ ಎಮಿಷನ್ ಇಸ್ ದ ಫಿನಾಮಿನಾ. ಫಸ್ಟ್ ಒನ್ ಏನಿದು, ದಿಸ್ ಇಸ್ ದ ಪ್ರೋಸೆಸ್, ಇಟ್ ಈಸ್ ದ ಫಿನಾಮಿನಾ. ಸೊ ಇನ್ ವಿಚ್, ಸೊ ಈ ಫಿನಾಮಿನಾದಲ್ಲಿ ಏನಾಗುತ್ತೆ, ದಿ ಎಲೆಕ್ಟ್ರಾನ್ಸ್ ಈಸ್ ಇಜೆಕ್ಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್. ಈ ಮೆಟಲ್ ಸರ್ಫೇಸ್ ಬೌಂಡ್ ಆಗಿರುತ್ತಲ್ಲ ವೇಲೆನ್ಸ್ ಎಲೆಕ್ಟ್ರಾನ್, ಅದರಿಂದ ಹೊರಗಡೆ ಬರುವಂತಹ ಫಿನಾಮಿನಾ. ವೆನ್, ಯಾವಾಗ ಹೊರಗಡೆ ಬರುತ್ತೆ ಅಂದ್ರೆ, ವೆನ್ ವಿ ಸಪ್ಲೈ ಎಕ್ಸ್ಟರ್ನಲ್ ಎನರ್ಜಿ. ಇದಿಷ್ಟನ್ನ ಇಟ್ಕೊಂಡು ನಾವು ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ, ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಎಕ್ಸ್ಟರ್ನಲ್ ಎನರ್ಜಿ ಇಸ್ ಸಪ್ಲೈಡ್. ಎಕ್ಸ್ಟರ್ನಲ್ ಎನರ್ಜಿನ ಸಪ್ಲೈ ಮಾಡಿದಾಗ, ಸೊ ಎಲೆಕ್ಟ್ರಾನ್ಸ್ ಗಳು ಎನರ್ಜಿನ ಗೇನ್ ಮಾಡ್ಕೊಂಡು ಹೊರಗಡೆ ಬರೋ ಪ್ರೋಸೆಸ್ ಇದೆಯಲ್ಲ,
ಸೊ ದಿಸ್ ಪ್ರೋಸೆಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಎಮಿಷನ್. ಅದನ್ನ ನಾವು ಎಲೆಕ್ಟ್ರಾನ್ ಎಮಿಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅಂತ ಹೇಳ್ಕೊಳ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್, ಇದೇ ಬೇಸಿಕ್ ಈ ಚಾಪ್ಟರ್ ನಲ್ಲಿ. ವೆರಿ ಬೇಸಿಕ್ ಅಂದ್ರೆ ಇದೆ ಎಲೆಕ್ಟ್ರಾನ್ ಎಮಿಷನ್. ಏನ್ ಮಾಡ್ತಾ ಇದೀವಿ ನಾವು? ಎನರ್ಜಿ ಕೊಟ್ರೆ ಮೆಟಲ್ ಸರ್ಫೇಸ್ಗೆ, ಅದನ್ನ ನಾನು ಆಟಮ್ ಅಲ್ಲಿ ತೋರಿಸಿದೀನಿ. ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಂತ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಗಳು ಹೊರಗಡೆ ಬಂದ್ಬಿಡುತ್ತೆ ಆಟಮ್ ಇಂದ. ಸೊ ಅದನ್ನ ನಾವು ಏನಂತ ಕರಿತೀವಿ? ಎಲೆಕ್ಟ್ರಾನ್ ಎಮಿಷನ್. ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ electron from the metal surface when external energy is supplied called as electron emission. Clear? Next concept ಗೆ ಹೋಗುವ. ಹಾಗಿದ್ರೆ ಸೊ ಇವಾಗ ಒಂದು ಪ್ರೋಸೆಸ್ ನ ತಗೊಳ್ತೀನಿ. ಅಂದ್ರೆ ಇಲ್ಲಿ ಅಗೇನ್ ಒನ್ ಆಟಮ್ ನ ಈ ಫಿನಾಮಿನ ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಏನ್ ಆಗ್ತಾ ಇದೆ? ಸೊ ಇನಿಷಿಯಲಿ ಹೇಗಿರುತ್ತೆ ಇದು? ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಆಲ್ರೆಡಿ ಹೇಳಿದೆ ನಾನು ಇವಾಗ. ಸೊ ದಿಸ್ ಇಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಇದಕ್ಕೆ ನಾನು ಎನರ್ಜಿನ ಸಪ್ಲೈ ಮಾಡಿದ್ರೆ ಏನಾಗುತ್ತೆ? ಈ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಹೊರಗಡೆ ಬಂದ್ಬಿಡುತ್ತೆ. ಸೊ ದ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ ಏನು? ನೆಗೆಟಿವ್ ಆಗಿರುತ್ತೆ. ಹಾಗಿದ್ರೆ ಇದ್ರ ಚಾರ್ಜ್ ಏನು? ಇದನ್ನ ನಾವು ಅಯಾನ್ ಅಂತ ಹೇಳ್ತೀವಿ ಇವಾಗ. ಅಂದ್ರೆ ಈ ಆಟಮ್ ಚಾರ್ಜ್ ಏನಾಗಿರುತ್ತೆ? ಇನಿಷಿಯಲಿ ನ್ಯೂಟ್ರಲ್. ಯಾಕೆಂದ್ರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೋ ಅಷ್ಟು ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇರುತ್ತೆ ಇನಿಷಿಯಲಿ ಆಟಮ್ ಅಲ್ಲಿ. ದೇರ್ ಫೋರ್ ದ ನೆಟ್ ಚಾರ್ಜ್ ಆಫ್ ದ ಆಟಮ್ 0 ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಚಾರ್ಜ್ ಆಫ್ ಆಟಮ್ ಅಂದ್ರೆ 0. ಯಾಕೆಂದ್ರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೋ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುತ್ತೆ. ಇವಾಗ ಏನಾಯ್ತು? ಇದರಲ್ಲಿರೋ ಒಂದು ಎಲೆಕ್ಟ್ರಾನ್ ಹೊರಗಡೆ ಹೊಂಟೋಯ್ತು, ಅಂದ್ರೆ ಇದಿಲ್ಲ. ಇವಾಗ ಏನಾಯ್ತು? ಡಿಫಿಷಿಯನ್ಸಿ ಆಫ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಡಿಫಿಷಿಯನ್ಸಿ ಆದಾಗ ಪಾಸಿಟಿವ್ ಚಾರ್ಜ್ ಏನಾಗುತ್ತೆ? ಡಾಮಿನೇಟ್ ಮಾಡುತ್ತೆ. ಹಾಗಿದ್ರೆ ದ ಚಾರ್ಜ್ ಆಫ್ ದಿಸ್ ಒನ್ ಕಾಲ್ಡ್ ಆಸ್ ಪಾಸಿಟಿವ್. ಚಾರ್ಜ್ ಆಫ್ ದಿಸ್ ಒನ್ ಅಂದ್ರೆ ಇದನ್ನ ಆಟಮ್ ಅಂತ ಹೇಳಲ್ಲ. ಸೊ ದ ಡಿಫಿಷಿಯನ್ಸಿ ಆಫ್ ಎನ್ ಎಲೆಕ್ಟ್ರಾನ್ ಆಫ್ ದ ಆಟಮ್ ಕಾಲ್ಡ್ ಆಸ್ ಅಯಾನ್ ಅಂತ ಹೇಳ್ತೀವಿ. ಸೊ ಆಟಮ್ ಯಾವಾಗ ಆಗುತ್ತೆ, ಅಯಾನ್ ಯಾವಾಗ ಆಗುತ್ತೆ ಅಂತ ಗೊತ್ತಿರಬೇಕು. ಆಟಮ್ ಅಂದ್ರೆ ಸೊ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜ್ ಆದಾಗ ಆಟಮ್. ಇಲ್ಲಿ ಒಂದು ಎಲೆಕ್ಟ್ರಾನ್ ಯಾವಾಗ ಹೊರಗಡೆ ಹೋಯ್ತು ಅವಾಗ ಡಿಫಿಷಿಯನ್ಸಿ ಆಫ್ ನೆಗೆಟಿವ್ ಚಾರ್ಜ್ ಆಗುತ್ತೆ, ಅಂದ್ರೆ ಪಾಸಿಟಿವ್ ಚಾರ್ಜ್ ಡಾಮಿನೇಟ್ ಆಗುತ್ತೆ. ದೇರ್ ಫಾರ್ ದ ಚಾರ್ಜ್ ಆಫ್ ದಿಸ್ ಒನ್ ಕಾಲ್ಡ್ ಆಸ್ ಪಾಸಿಟಿವ್, ದೇರ್ ಫಾರ್ ದಿಸ್ ಇಸ್ ಕಾಲ್ಡ್ ಆಸ್ ಅಯಾನ್. ಅದನ್ನ ನಾವು ಅಯಾನ್ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಮೆಟಲ್ ಸರ್ಫೇಸ್ ಮೇಲೆ ಫ್ರೀ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ ಅಲ್ಲಿ ಅಯಾನ್ಸ್ ಗಳು ಕೂಡ ಇರುತ್ತೆ. ಅಂದ್ರೆ ಯಾವ್ದು ಎಲೆಕ್ಟ್ರಾನ್ ನ ಕಳ್ಕೊಂಡಿರುತ್ತೋ ಅದೆಲ್ಲವೂ ಕೂಡ ಪಾಸಿಟಿವ್ ಅಯಾನ್ಸ್ ಆಗಿರುತ್ತೆ. ಅಂದ್ರೆ ಮೆಟಲ್ ಸರ್ಫೇಸ್ ಮೇಲೆ ಆಟಮೂ ಇರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇರುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಮತ್ತೆ ಇಲ್ಲಿರುವಂತ ಎಲೆಕ್ಟ್ರಾನ್ಸ್ ಗಳು ಇದಕ್ಕೆ ಅಂದ್ರೆ ಸ್ಪೇಸ್ಗೆ ಬರದೇನೆ ಏನಕ್ಕೆ ಅಲ್ಲೇ ಇರುತ್ತೆ ಅಂತ. ಹೌದಲ್ವಾ? ಇಲ್ಲಿ ಫ್ರೀ ಆಯ್ತು ಅಂದ್ರೆ ಅದು ಸ್ಪೇಸ್ ಬಂದ್ಬಿಡ್ಬೇಕು ಹೊರಗಡೆಗೆ. ಬಟ್ ಮೆಟಲ್ ಸರ್ಫೇಸ್ ಮೇಲೆ ಇರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಅಯಾನ್ಸ್ ಗಳಿದೆಯಲ್ವಾ, ಅಯಾನ್ಸ್ ಚಾರ್ಜ್ ಪಾಸಿಟಿವ್, ಎಲೆಕ್ಟ್ರಾನ್ಸ್ ಚಾರ್ಜ್ ನೆಗೆಟಿವ್. ಅವೆರಡರ ಮಧ್ಯದಲ್ಲಿ ಸಮ್ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದ ಅದು ಅಲ್ಲೇ ಇರುತ್ತೆ. ಗೊತ್ತಾಗುತ್ತಾ? ಸೊ ಅಯಾನ್ಸ್ ಗಳನ್ನ ಚಾರ್ಜು ಆ ಫ್ರೀ ಎಲೆಕ್ಟ್ರಾನ್ಸ್ ಗಳನ್ನ ಹಿಡಿದಿಟ್ಕೊಂಡಿರುತ್ತೆ. ಈಗ ನಾವು ಎಕ್ಸ್ಟರ್ನಲ್ ಎನರ್ಜಿನ ನಾವು ಹೊರಗಡೆಯಿಂದ ಕೊಟ್ಟಿ ಅಂದ್ರೆ ಏನಾಗುತ್ತೆ? ಇಲ್ಲಿರುವಂತ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಅಯಾನ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್ ಕಡಿಮೆ ಆಗಿ ಇದು ಏನಾಗುತ್ತೆ? ಸ್ಪೇಸ್ ಬಂದ್ಬಿಡುತ್ತೆ. ಅಷ್ಟೇ ಇಲ್ಲಿ ಪ್ರೋಸೆಸ್ ಆಗುವಂಥದ್ದು. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದಿಷ್ಟು ಕೂಡ ಎಲೆಕ್ಟ್ರಾನ್ ಎಮಿಷನ್ಸ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವಾಟ್ ಈಸ್ ವರ್ಕ್ ಫಂಕ್ಷನ್ ಅಂತ. ವರ್ಕ್ ಫಂಕ್ಷನ್ ನಾವು ಪೈ ಇಂದ ಡಿನೋಟ್ ಮಾಡ್ತೀವಿ. ಹಾಗಿದ್ರೆ ವರ್ಕ್ ಫಂಕ್ಷನ್ ಏನು ಅಂದ್ರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಡಿನೋಟೆಡ್ ಬೈ ಪೈ. ಸೊ ಇವಾಗ ನಾನು ಒಂದು ಪರ್ಟಿಕ್ಯುಲರ್ ಮೆಟಲ್ ನ ತಗೊಳ್ತೀನಿ. ಒಂದು ಪರ್ಟಿಕ್ಯುಲರ್ ಮೆಟಲ್ ಸರ್ಫೇಸ್ ದಟ್ ಈಸ್ ಸೀಸಿಯಂ. ಮೆಟಲ್ ಕೇಳಿದಿರಲ್ವಾ? ಸೀಸಿಯಂ ಅನ್ನೋದು ಒಂದು ಮೆಟಲ್. ಸೊ ಅದನ್ನ ನಾನು ತಗೊಂಡಿದ್ದೀನಿ. ಸೊ ಸೀಸಿಯಂ ಮೆಟಲ್ ಅಂತ ಹೇಳಿದ್ಮೇಲೆ ಅದ್ರಲ್ಲಿ ಏನಾಗಿರುತ್ತೆ? ಪಾಸಿಟಿವ್ಲಿ ಅಯಾನ್ಸ್ ಇರುತ್ತೆ, ಆಟಮ್ಸ್ ಗಳಿರುತ್ತೆ, ಮತ್ತೆ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಇರುತ್ತೆ.
ಸೊ ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಹೊರಗಡೆ ಹೋದ್ರೆ ಪಾಸಿಟಿವ್ ಅಯಾನ್ ಮತ್ತೆ ಎಲೆಕ್ಟ್ರಾನ್ ಕ್ರಿಯೇಟ್ ಆಗುತ್ತೆ. ಇದು ಡಿಫರೆನ್ಸ್ ನಿಮ್ಗೆ ಗೊತ್ತಾಗಬೇಕು. ಇವಾಗ ಏನಾಗುತ್ತೆ, ಸಿಜಿಎಂ ಮೆಟಲ್ಗೆ ನಾನು ಎಕ್ಸ್ಟರ್ನಲ್ ಎನರ್ಜಿನ ಕೊಡ್ತಾ ಇದ್ದೀನಿ, ಹೌದಾ? ಸೊ ದಿಸ್ ಇಸ್ ದ ಫ್ರೀ ಎಲೆಕ್ಟ್ರಾನ್, ಇದು ಹೊರಗಡೆ ಬರಬೇಕು ನಮ್ಮ ಇಂಟೆನ್ಷನ್, ಅದಕ್ಕೆ ಎಕ್ಸ್ಟರ್ನಲ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲಿ ನಾನು ಇದಕ್ಕೆ 1 ಎಲೆಕ್ಟ್ರಾನ್ ವೋಲ್ಟ್ ನ ಸಪ್ಲೈ ಮಾಡ್ತೀನಿ. ಎಕ್ಸ್ಟರ್ನಲ್ ಎನರ್ಜಿ ಎಷ್ಟು ಕೊಡ್ತಾ ಇದ್ದೀನಿ ಅಂದ್ರೆ ಈ ಮೆಟಲ್ಗೆ 1 ಎಲೆಕ್ಟ್ರಾನ್ ವೋಲ್ಟ್. 1 ಎಲೆಕ್ಟ್ರಾನ್ ವೋಲ್ಟ್ ನ ಈ ಎಲೆಕ್ಟ್ರಾನ್ ಗೇನ್ ಮಾಡಿ ಇದು ಇಜೆಕ್ಟ್ ಆಗಲ್ಲ, ಅಲ್ಲೇ ಉಳ್ಕೊಂಡಿರುತ್ತೆ. ಏನಕ್ಕೆ ಅಲ್ಲೇ ಉಳ್ಕೊಳ್ಳುತ್ತೆ ಅಂದ್ರೆ ಇದಕ್ಕೆ ಸಾಕಾಗಲ್ಲ, ಅಂದ್ರೆ ಇವೆರಡ್ರ ಮಧ್ಯದಲ್ಲಿ ಇರುವಂತ ಅಟ್ರಾಕ್ಟಿವ್ ಫೋರ್ಸ್ಗೆ ಅದು ಓವರ್ಕಮ್ ಮಾಡ್ಬೇಕು ಅಂದ್ರೆ ಈ ಎನರ್ಜಿ ಸಾಕಾಗ್ತಿಲ್ಲ, ಹೌದಲ್ಲ? ಹಾಗಿದ್ರೆ 2 ಎಲೆಕ್ಟ್ರಾನ್ ವೋಲ್ಟ್ ಕೊಡ್ತೀನಿ ಎಕ್ಸ್ಟರ್ನಲ್ ಎನರ್ಜಿ, ಆವಾಗ್ಲೂ ಕೂಡ ಅಲ್ಲೇ ಇರುತ್ತೆ, ಅಂದ್ರೆ ಅದಕ್ಕೆ ಇಲ್ಲಿಂದ ಇಜೆಕ್ಷನ್ ಆಗಕ್ಕೆ ಎನರ್ಜಿ ಸಾಕಾಗ್ತಿಲ್ಲ. ಹಾಗಿದ್ರೆ ಸೊ ಅಟ್ ಪರ್ಟಿಕ್ಯುಲರ್ ಇಂಟರ್ವಲ್ ಟೈಮ್ 2.14 ಎಲೆಕ್ಟ್ರಾನ್ ವೋಲ್ಟ್ ಕೊಡ್ತೀನಿ ಸಿಜಿಎಂ ಮೆಟಲ್ಗೆ. 2.14 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟ ತಕ್ಷಣ ಇದೇನಾಗುತ್ತೆ, ಈ ಮೆಟಲ್ ಸರ್ಫೇಸ್ ಇಂದ ಇಜೆಕ್ಟ್ ಆಗ್ಬಿಡುತ್ತೆ, ಹೊರಗಡೆ ಬಂದ್ಬಿಡುತ್ತೆ. 2.14 ಕೊಟ್ರಿ ಅಂದ್ರೆ 3 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ರು ಕೂಡ ಅದು ಹೊರಗಡೆ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ 2.14 ಅನ್ನೋದು ಒಂದು ಪರ್ಟಿಕ್ಯುಲರ್ ಎನರ್ಜಿ, ದಿಸ್ ಇಸ್ ದ ಮಿನಿಮಮ್ ಎನರ್ಜಿ. ಈ ಮಿನಿಮಮ್ ಎನರ್ಜಿನ ಕೊಟ್ಟ ತಕ್ಷಣ ಅದು ಹೊರಗಡೆ ಬಂದ್ಬಿಡುತ್ತೆ ಎಲೆಕ್ಟ್ರಾನು. ದಟ್ ಮಿನಿಮಮ್ ಎನರ್ಜಿ ಕಾಲ್ಡ್ ಆಸ್ ವರ್ಕ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ದೆನ್ ವಾಟ್ ಈಸ್ ಮೀನ್ ಬೈ ವರ್ಕ್ ಫಂಕ್ಷನ್? ನೆಕ್ಸ್ಟ್ ಕಾನ್ಸೆಪ್ಟ್. ಅಗರ್ ವರ್ಕ್ ಫಂಕ್ಷನ್ ಫಾರ್ ಎ ಮೆಟಲ್, ಡಿಫೈನ್ ವರ್ಕ್ ಫಂಕ್ಷನ್ ಫಾರ್ ಎ ಮೆಟಲ್ ಅಂತ ಹೇಳಿದ್ರೆ ಹೇಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್, ದಿಸ್ ಇಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಬಿ ಗಿವನ್ ಟು ಎನ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ಗೆ ನಾವು ಮಿನಿಮಮ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಏನಕ್ಕೆ? ಟು ಪುಲ್ ಔಟ್ ಇಟ್ ಫ್ರಮ್ ದ ಮೆಟಲ್ ಸರ್ಫೇಸ್. ಮೆಟಲ್ ಸರ್ಫೇಸ್ ಇಂದ ಹೊರಗಡೆ ಹೋಗೋಕೆ ಎಷ್ಟು ಮಿನಿಮಮ್ ಎನರ್ಜಿ ಕೊಡ್ತೀವೋ ದಟ್ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್. ಅದನ್ನ ನಾವು ವರ್ಕ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್? ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಅಂದ್ರೆ ವರ್ಕ್ ಫಂಕ್ಷನ್ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಕೊಟ್ರೆ ಅಬ್ವಿಯಸ್ಲಿ ಎಲೆಕ್ಟ್ರಾನ್ ಇಜೆಕ್ಟ್ ಆಗೇ ಆಗುತ್ತೆ, ಬಟ್ ಎಷ್ಟು ಕಡಿಮೆ ಕೊಟ್ರೆ ಅದು ಇಜೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವರ್ಕ್ ಫಂಕ್ಷನ್. ಆಗಿದ್ರೆ ವರ್ಕ್ ಫಂಕ್ಷನ್ ಫಾರ್ ಸಿಜಿಎಂ ಮೆಟಲ್ಗೆ ವರ್ಕ್ ಫಂಕ್ಷನ್ ಎಷ್ಟು ಅಂದ್ರೆ 2.14 ಎಲೆಕ್ಟ್ರಾನ್ ವೋಲ್ಟ್. ಹಾಗಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅಷ್ಟು ಎನರ್ಜಿ ಕೊಟ್ಟರೆ ಸಾಕು, ಅಲ್ಲಿಂದ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಹೊರಗಡೆ ಬಂದ್ಬಿಡುತ್ತೆ ಸ್ಪೇಸ್ಗೆ ಅಂತ. ಓಕೆ, ಅಂದ್ರೆ 2.14 ಗಿಂತ ಕಡಿಮೆ ಕೊಟ್ರೆ ಇಜೆಕ್ಷನ್ ಆಗಲ್ಲ, 2.14 ಕೊಟ್ಟ ತಕ್ಷಣ ಇಜೆಕ್ಟ್ ಆಗುತ್ತೆ, 2.14 ಗಿಂತ ಜಾಸ್ತಿ ಕೊಟ್ರೆ ಸೊ ಇನ್ನ ಸ್ಪೀಡ್ ಆಗಿ ಇಜೆಕ್ಷನ್ ಆಗ್ತಾ ಹೋಗುತ್ತೆ ಅನ್ನೋದು ಕಾನ್ಸೆಪ್ಟ್. ದಟ್ ಈಸ್ ವರ್ಕ್ ಫಂಕ್ಷನ್. ಎರಡು ಅರ್ಥ ಆಯ್ತು ಅಂತ ಹೇಳ್ಕೊಳ್ತೀನಿ. ಎರಡೂ ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ. ಫಸ್ಟ್ ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ ಹೇಳಿದೆ, ಇಟ್ ಈಸ್ ದ ಫಿನಾಮಿನಾ. ಫಸ್ಟ್ ನಿಮ್ಗೆ ಅದು ಬರಬೇಕು, ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ electron from the metal surface when external energy is given to the metal surface, that is electron emission. So electron emission ಆದ್ಮೇಲೆ ಕಾನ್ಸೆಪ್ಟ್ ವರ್ಕ್ ಫಂಕ್ಷನ್. ಸೊ ಇಟ್ ಈಸ್ ದ ಮಿನಿಮಮ್ ಎನರ್ಜಿ. ವರ್ಕ್ ಫಂಕ್ಷನ್ ಅಂದ ತಕ್ಷಣ ಮಿನಿಮಮ್ ಎನರ್ಜಿ ಅಂತ ಬರಬೇಕು. ಇಟ್ ಈಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಮೆಟಲ್ ಸರ್ಫೇಸ್ ಅಥವಾ ಗಿವನ್ ಟು ಎನ್ ಎಲೆಕ್ಟ್ರಾನ್ is ejected or pull out from the metal surface called as ವರ್ಕ್ ಫಂಕ್ಷನ್. ಹಾಗಾದ್ರೆ ಸಿಜಿಎಂ ಮೆಟಲ್ಗೆ ವರ್ಕ್ ಫಂಕ್ಷನ್ ಎಷ್ಟಿರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ದಟ್ ಈಸ್ 2.14 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವರ್ಕ್ ಫಂಕ್ಷನ್ ಅಲ್ಲಿ ಇನ್ನೊಂದಷ್ಟು ವಿಷಯ ಇದೆ. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ವರ್ಕ್ ಫಂಕ್ಷನ್ ಇಸ್ ಡಿಪೆಂಡ್. ಈಗ ಕೇಳ್ತಾರೆ, ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ವರ್ಕ್ ಫಂಕ್ಷನ್ ಆಫ್ ಎ ಮೆಟಲ್ ಡಿಪೆಂಡ್ ಆಗಿದೆ. ಸೊ ಮೆನ್ಷನ್ ದ ಫ್ಯಾಕ್ಟರ್ಸ್ ಇನ್ ವಿಚ್ ವರ್ಕ್ ಫಂಕ್ಷನ್ ಆಫ್ ಎ ಮೆಟಲ್ ಸರ್ಫೇಸ್ ಇಸ್ ಡಿಪೆಂಡ್ಸ್ ಅಂತ. ಸೊ ಹಾಗಿದ್ರೆ ಯಾವ ಸರ್ಫೇಸ್ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಫಸ್ಟ್ ಒನ್, so work function is mainly depends on properties of metal.
ಅಂದರೆ ಒಂದೊಂದು ಮೆಟಲ್ದು ಒಂದೊಂದು ಪ್ರಾಪರ್ಟಿ ಇರುತ್ತೆ. ನಿಮಗೆ ಕೆಮಿಸ್ಟ್ರಿ ಹೇಳಿದ್ದಾರೆ, ಪೀರಿಯಾಡಿಕ್ ಟೇಬಲ್ ನೋಡಿದ್ದೀರಾ. ಪೀರಿಯಾಡಿಕ್ ಟೇಬಲಲ್ಲಿ ಇರುವಂತಹ ಮೆಟಲ್ಸ್ಗಳು ಒಂದೊಂದು ಮೆಟಲು ಒಂದೊಂದು, ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಗಲಿ, ಎಲೆಕ್ಟ್ರೋನೆಗೆಟಿವಿಟಿ ಆಗಲಿ, ಈ ಥರ ಒಂದೊಂದು ಮೆಟಲು ಒಂದೊಂದು ಪ್ರಾಪರ್ಟಿನ ಇಟ್ಕೊಂಡಿರುತ್ತೆ. ಸೊ ಆ ಪ್ರಾಪರ್ಟೀಸ್ ಮೇಲೆ ಯಾವುದಾಗಿರುತ್ತೆ, ವರ್ಕ್ ಫಂಕ್ಷನ್ನು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಪ್ರಾಪರ್ಟಿ ಇನ್ಯಾವ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ದಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಸರ್ಫೇಸ್ ಆಫ್ ಮೆಟಲ್. ಮೆಟಲ್ಲು ಯಾವ ಅಥವಾ ಮೆಟಲ್ ಸರ್ಫೇಸ್ ಯಾವ ನೇಚರಲ್ಲಿದೆ ಅಂದರೆ ಜಮೆಟ್ರಿ ಹೇಳ್ತಾ ಹೋಗುತ್ತೆ ಅಷ್ಟೆ. ಸೈಜ್ ಆಗಲಿ, ಶೇಪ್ ಆಗಲಿ, ಥಿಕ್ನೆಸ್ ಆಗಲಿ, ಆ ಮೆಟಲ್ದು ಯಾವ ಶೇಪಲ್ಲಿದೆ ಸರ್ಫೇಸು ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಮೇಯ್ನ್ಲಿ ವರ್ಕ್ ಫಂಕ್ಷನ್ ಡಿಪೆಂಡ್ಸ್ ಆನ್ ದೀಸ್ ಟು ಫ್ಯಾಕ್ಟರ್. ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಗೆ ಕೇಳ್ತಾರೆ. ಸೊ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ವರ್ಕ್ ಫಂಕ್ಷನ್ ಆಫ್ ಎ ಮೆಟಲ್ ಡಿಪೆಂಡ್ಸ್. ಸೊ ದಟ್ ಡಿಪೆಂಡ್ಸ್ ಆನ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಬರುತ್ತೆ. ಸೊ ವೇಲೆನ್ಸ್ ಎಲೆಕ್ಟ್ರಾನಿಂದ ಹಿಡಿದು ಔಟರ್ ಮೋಸ್ಟ್ ಆರ್ಬಿಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ಸೇರಿಸಿ, ಕೆಮಿಸ್ಟ್ರಿಯಲ್ಲಿ ನೀವೆಲ್ಲ ಹೇಳ್ತಿರಲ್ಲ, ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರೋಪಾಸಿಟಿವಿಟಿ, ಸೊ ಆ ಥರ ಎಲ್ಲ ಪ್ರಾಪರ್ಟೀಸು ಕೂಡ ವರ್ಕ್ ಫಂಕ್ಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೆಕೆಂಡ್ ಒನ್, ಸೊ ದಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ನೇಚರ್, ದಟ್ ಈಸ್ ಜಾಮಿಟ್ರಿ ಆಫ್ ದ ಮೆಟಲ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೈಜ್ ಹೇಗಿರುತ್ತೆ, ಶೇಪ್ ಹೇಗಿರುತ್ತೆ, ಮತ್ತು ಥಿಕ್ನೆಸ್ ಹೇಗಿರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದಿಷ್ಟು ಕೂಡ ಫ್ಯಾಕ್ಟರ್ಸ್ ಆನ್ ವಿಚ್ ಮೆಟಲ್ ಸರ್ಫೇಸ್ ಡಿಪೆಂಡ್. ಒಂದು ನಿಮಿಷ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇದಿಷ್ಟು ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ಆಗಿದ್ರೆ ಮೆಟಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ಒಂದೊಂದು ಮೆಟಲ್ಗೆ ಒಂದೊಂದು ವರ್ಕ್ ಫಂಕ್ಷನ್ ಇರುತ್ತೆ, ಈ ಪ್ರಾಪರ್ಟೀಸ್ ಮತ್ತು ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹಾಗಿದ್ರೆ ನೀವು ತಿಳ್ಕೊಂಡಿರಬೇಕು, ಸೊ ಮೆಟಲ್ಸ್ ಅಂದರೆ ಯಾವ್ದ್ಯಾವ್ದಿದೆ. ಸೊ ನಿಮ್ಗೆ ಕಾಮನ್ನಾಗಿ ಐರನ್ನು, ಅಲ್ಯೂಮಿನಿಯಮು, ಸೀಸಿಯಮು, ಪ್ಲಾಟಿನಮ್, ಈ ಥರದ್ದೆಲ್ಲವೂ ಕೂಡ ಮೆಟಲ್ ಗೊತ್ತಿದೆ. ಹಾಗಾದರೆ ಆ ಮೆಟಲಲ್ಲಿ ಹೈಯೆಸ್ಟ್ ವರ್ಕ್ ಫಂಕ್ಷನ್ ಹೊಂದಿರುವಂಥದ್ದು ಯಾವುದು ಮೆಟಲ್ಲು, ಲೋಯೆಸ್ಟ್ ವರ್ಕ್ ಫಂಕ್ಷನ್ ಇರೋ ಮೆಟಲ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಹೈಯೆಸ್ಟ್ ವರ್ಕ್ ಫಂಕ್ಷನ್ ಇರುವಂಥ ಮೆಟಲ್, ಹೈಯೆಸ್ಟ್ ವರ್ಕ್ ಫಂಕ್ಷನ್ ನಾವು ಪೈಯಿಂದ ಡಿನೋಟ್ ಮಾಡ್ತೇವೆ. ದಿಸ್ ಇಸ್ ದ ಸಿಂಬಲ್ ಆಫ್ ವರ್ಕ್ ಫಂಕ್ಷನ್. ಹೈಯೆಸ್ಟ್ ವರ್ಕ್ ಫಂಕ್ಷನ್ ಇರುವಂಥ ಮೆಟಲ್ ಯಾವುದಪ್ಪ ಅಂದರೆ ಪ್ಲಾಟಿನಮ್ ಆಗಿರುತ್ತೆ. ಹಾಗಾದ್ರೆ ಎಷ್ಟಿರುತ್ತೆ ಇದಕ್ಕೆ ವರ್ಕ್ ಫಂಕ್ಷನ್ ಅಂದರೆ 5.65 ಎಲೆಕ್ಟ್ರಾನ್ ವೋಲ್ಟ್. ಇಷ್ಟು ವರ್ಕ್ ಫಂಕ್ಷನ್ ಇರುತ್ತೆ. ಅಂದರೆ ಈ ಪ್ಲಾಟಿನಮ್ ಮೆಟಲ್ ಸರ್ಫೇಸಿಂದ ನೀವು ಎಲೆಕ್ಟ್ರಾನ್ನ ಇಜೆಕ್ಟ್ ಮಾಡಬೇಕಾದ್ರೆ ಇಷ್ಟು ಎನರ್ಜಿ ಕೊಡಲೇಬೇಕು. ನೀವು 5 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟರೆ ಖಂಡಿತ ಎಲೆಕ್ಟ್ರಾನ್ ಇಜೆಕ್ಟ್ ಆಗಲ್ಲ. 5.65 ಮೇಲೇ ನೀವು ಏನಾಗುತ್ತೆ, ಎನರ್ಜಿನ ಸಪ್ಲೈ ಮಾಡಿದ್ರೆ ಮಾತ್ರ ಎಲೆಕ್ಟ್ರಾನ್ಸು ಇಜೆಕ್ಟ್ ಆಗುತ್ತೆ, ಅದರ್ವೈಸ್ ಇಜೆಕ್ಟ್ ಆಗಲ್ಲ. ಹಾಗಂದ್ರೆ ಏನರ್ಥ, ಸೊ ಪಾಸಿಟಿವ್ ಅಯಾನ್ಸ್ ಮತ್ತು ಫ್ರೀ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿ, ಮೆಟಲ್ ಸರ್ಫೇಸ್ ಮೇಲೆ ಇವೆರಡರ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸು ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ಓವರ್ಟೇಕ್ ಮಾಡಬೇಕು ಅಂದರೆ ನೀವು ಇಷ್ಟು ಎನರ್ಜಿನ ಹೊರಗಡೆಯಿಂದ ಸಪ್ಲೈ ಮಾಡಬೇಕು ಅಂತ. ಇದು ಒಂದು. ಹಾಗಾದರೆ ಲೋಯೆಸ್ಟ್ ವರ್ಕ್ ಫಂಕ್ಷನ್ ಯಾವುದು? ಹಾಗಾದರೆ ಮೆಟಲಲ್ಲಿ ಲೋಯೆಸ್ಟ್ ವರ್ಕ್ ಫಂಕ್ಷನ್ ಅಂದರೆ ಆ ಮೆಟಲ್ ಸರ್ಫೇಸಿಂದ ನಾವು ಈಸಿಯಾಗಿ ಎಲೆಕ್ಟ್ರಾನ್ನ ಇಜೆಕ್ಟ್ ಮಾಡಿಸ್ಬೋದು. ಹಾಗಾದರೆ ಲೋಯೆಸ್ಟ್ ವರ್ಕ್ ಫಂಕ್ಷನ್ ಇರುವಂಥದ್ದು ಯಾವುದಪ್ಪ ಅಂದರೆ ಸೀಜಿಯಮ್. ನಾನು ಆವಾಗಲೇ ಹೇಳಿದ್ನಲ್ಲ, ಸೀಜಿಯಮ್ ಇಸ್ ದ ಮೆಟಲ್ ಸರ್ಫೇಸ್ ಹ್ಯಾವಿಂಗ್ ಲೋಯೆಸ್ಟ್ ವರ್ಕ್ ಫಂಕ್ಷನ್, ದಟ್ ಈಸ್ ಅಬೌಟ್ 2.14 ಎಲೆಕ್ಟ್ರಾನ್ ವೋಲ್ಟ್. ಸೊ ಇದು ಹೈಯೆಸ್ಟ್ ಮತ್ತು ಲೋಯೆಸ್ಟ್. ಅಂದರೆ ಇದರಲ್ಲಿ ಇಷ್ಟು ಕಡಿಮೆ ಎನರ್ಜಿ ಕೊಟ್ಟರೆ ಸಾಕು ಸೀಜಿಯಮ್ ಮೆಟಲ್ಗೆ, ಸೊ ಈಸಿಯಾಗೆ ಆ ಮೆಟಲ್ ಸರ್ಫೇಸಿಂದ ಹೊರಗಡೆ ಬರುತ್ತೆ. ಬಟ್ ಇಷ್ಟು ಎನರ್ಜಿ ನೀವು ಪ್ಲಾಟಿನಮ್ಗೆ ಕೊಟ್ಟರೆ ಇಜೆಕ್ಷನ್ ಆಗಲ್ಲ.
ಸೊ ಬಿಕಾಸ್ ಇದ್ರ ವರ್ಕ್ ಫಂಕ್ಷನು 5.65. ಹಾಗಿದ್ರೆ ಹೌ ವರ್ಕ್ ಫಂಕ್ಷನ್ ಇಸ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನ್ ಎಮಿಷನ್. ಸೊ ವರ್ಕ್ ಫಂಕ್ಷನ್ ಎಲೆಕ್ಟ್ರಾನ್ ಎಮಿಷನ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಇಫ್ ವರ್ಕ್ ಫಂಕ್ಷನ್ ಇಸ್ ಇನ್ಕ್ರೀಸಸ್, ಸೊ ಏನಾಗುತ್ತೆ, ವರ್ಕ್ ಫಂಕ್ಷನ್ ಜಾಸ್ತಿ ಕೊಟ್ಟರೆ ಸೊ ಪರ್ಸೆಂಟೇಜ್ ಆಫ್ ಇಜೆಕ್ಷನ್ನು ಕಡಿಮೆ ಇರುತ್ತೆ. ಅಂದರೆ ಇದ್ರಲ್ಲಿ ಕಡಿಮೆ ಇದೆ ಅಂದರೆ ಸೊ ಇಜೆಕ್ಷನ್ ಬೇಗ ಆಗುತ್ತೆ, ಇದಕ್ಕೆ ಜಾಸ್ತಿ ಇದೆ ಅಂದರೆ ಇಜೆಕ್ಷನ್ ನಿಧಾನಕ್ಕಾಗುತ್ತೆ ಅನ್ನೋದು ಕಾನ್ಸೆಪ್ಟು. ಸೊ ಒಟ್ಟಾರೆ ತಿಳ್ಕೊಂಡಿರಿ, ವರ್ಕ್ ಫಂಕ್ಷನ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಮೆಟಲ್ಸ್. ಬೇರೆ ಬೇರೆ ಮೆಟಲ್ಗೆ ಬೇರೆ ಬೇರೆ ವರ್ಕ್ ಫಂಕ್ಷನ್ ಇರುತ್ತೆ. ಓಕೆ, ಇದಿಷ್ಟು ಕೂಡ ಸೆಕೆಂಡ್ ಕಾನ್ಸೆಪ್ಟ್ ವರ್ಕ್ ಫಂಕ್ಷನ್. ವರ್ಕ್ ಫಂಕ್ಷನಲ್ಲಿ ನಾನು ಮೇಯ್ನಾಗಿ ಹೇಳಿರೋದು ಇಷ್ಟ, ಡೆಫಿನೇಷನ್ ಹೇಳಿರ್ತೀನಿ. ಸೊ ನೆಕ್ಸ್ಟು ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ವರ್ಕ್ ಫಂಕ್ಷನ್ ಡಿಪೆಂಡ್ಸ್. ಸೊ ನೆಕ್ಸ್ಟು ಹೈಯೆಸ್ಟ್ ವರ್ಕ್ ಫಂಕ್ಷನ್ ಇರೋ ಮೆಟಲ್ಲು, ಲೋಯೆಸ್ಟ್ ವರ್ಕ್ ಫಂಕ್ಷನ್ ಇರುವಂತಹ ಮೆಟಲ್ ಯಾವ್ದ್ಯಾವುದು ಅನ್ನೋದನ್ನ ನಾನು ಹೇಳ್ತೀನಿ. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಅಗೇನ್ ಎಲೆಕ್ಟ್ರಾನ್ ಎಮಿಷನ್ಗೆ ಬರುವ ವಾಪಸ್. ವರ್ಕ್ ಫಂಕ್ಷನ್ ಆದಮೇಲೆ ಅಗೇನ್ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಯಾವ್ಯಾವ ಟೈಪಲ್ಲಿ ಎಲೆಕ್ಟ್ರಾನ್ ನಾವು ಎಮಿಷನ್ಸ್ ಮಾಡ್ಬೋದು ಅಂತ. ನಾನು ಒಟ್ಟಾರೆ ಎನರ್ಜಿನ ಕೊಟ್ಟೆ ಎಲೆಕ್ಟ್ರಾನ್ನ ಇಜೆಕ್ಷನ್ ಮಾಡಬೇಕು, ಅದು ನಮ್ಗೆ ಗೊತ್ತೇ ಇದೆ. ಬಟ್ ಯಾವ್ಯಾವ ಟೈಪಲ್ಲಿ ಅದನ್ನು ಇಜೆಕ್ಷನ್ ಮಾಡಿಸ್ಬೋದು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಮೇಯ್ನ್ಲಿ ನಿಮಗೆ ಸಿಲೆಬಸಲ್ಲಿ ಇಟ್ಟಿರೋದು ಮೇಯ್ನ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. 3 ಟೈಪ್ಸಲ್ಲಿ ನೀವು ಎಲೆಕ್ಟ್ರಾನ್ ಎಮಿಷನ್ ಮಾಡೋದನ್ನ ಹೇಳಿ ಅಂತ ಹೇಳಿದ್ದಾರೆ ನಿಮ್ಮ ಸಿಲೆಬಸ್ ಪ್ರಕಾರ. ಅದರಲ್ಲಿ ಫಸ್ಟ್ ಪ್ರೋಸೆಸ್ ಥರ್ಮಿಯಾನಿಕ್ ಎಮಿಷನ್. ಥರ್ಮಿಯಾನಿಕ್ ಎಮಿಷನ್. Thermionic emission, first one. Second one, field emission. Field emission. Second one, field emission. Third one, photoelectric emission. Photoelectric emission. So these are the types of electron emission. ಎಲೆಕ್ಟ್ರಾನ್ ಎಮಿಷನ್ ಅಂದರೆ ಏನು ಹಾಗಾದರೆ? ಎಲೆಕ್ಟ್ರಾನ್ ಎಮಿಷನ್ ಅಂದರೆ ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಎಕ್ಸ್ಟರ್ನಲ್ ಎನರ್ಜಿ ಇಸ್ ಗಿವನ್ ಟು ದ ಮೆಟಲ್ ಸರ್ಫೇಸ್ ಅಂತ. ಇದು ಎಮಿಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿ ಫಸ್ಟ್ ಪ್ರೋಸೆಸ್ ಏನು ಹೇಳಿದ್ದಾರೆ? ಥರ್ಮಿಯಾನಿಕ್ ಎಮಿಷನ್. ಥರ್ಮಿಯಾನಿಕ್ ಅಂದರೆ ನಾವು ಕೊಡುವಂಥ ಎಕ್ಸ್ಟರ್ನಲ್ ಎನರ್ಜಿ ಥರ್ಮೋ ಆಗಿರುತ್ತೆ, ಅಂದರೆ ಹೀಟ್ ಆಗಿರುತ್ತೆ. ಹೀಟ್ ಎನರ್ಜಿನ ಕೊಟ್ಟು ಎಲೆಕ್ಟ್ರಾನ್ನ ಎಮಿಷನ್ ಮಾಡೋದು. ಹೇಗೆ? ಒಂದು ಮೆಟಲ್ ಸರ್ಫೇಸ್ ಇದೆ, ಈ ಮೆಟಲ್ ಸರ್ಫೇಸಲ್ಲಿ ಆಟಮ್ ಇರುತ್ತೆ, ಪಾಸಿಟಿವ್ ಅಯಾನ್ಸ್ ಇರುತ್ತೆ, ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಫ್ರೀ ಎಲೆಕ್ಟ್ರಾನ್, ಅಯಾನ್ ಮತ್ತು ಆಟಮ್ 3 ಇರುತ್ತೆ. ಇದಕ್ಕೆ ಎನರ್ಜಿನ ಕೊಟ್ಟರೆ ಮಾತ್ರ ಅದು ಇಜೆಕ್ಷನ್ ಆಗೋದು. ಈಗ ಹೊರಗಡೆಯಿಂದ ನಾನು ಇದನ್ನು ಈ ಮೆಟಲ್ ಸರ್ಫೇಸ್ನ ಹೀಟ್ ಮಾಡ್ತೀನಿ. ಹೀಟ್ ಇಸ್ ದ ಎನರ್ಜಿ, ನೀವು ಓದಿದ್ದೀರಾ ಫಸ್ಟ್ PUCಲಿ. ಹೀಟ್ ಎನರ್ಜಿನ ಸಪ್ಲೈ ಮಾಡಿದರೆ ಇಲ್ಲಿರುವಂಥ ಎಲೆಕ್ಟ್ರಾನ್ ಆ ಹೀಟ್ ಎನರ್ಜಿನ ಗೇನ್ ಮಾಡ್ಕೊಂಡು ಇದರಿಂದ ಹೊರಗಡೆ ಬಂದರೆ ದಿಸ್ ಪ್ರೋಸೆಸ್ ಕಾಲ್ಡ್ ಆಸ್ ಥರ್ಮಿಯಾನಿಕ್ ಎಮಿಷನ್. ಸೊ ಹಾಗಾದರೆ ವಾಟ್ ಈಸ್ ಥರ್ಮಿಯಾನಿಕ್ ಎಮಿಷನ್? ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ ಫ್ರೀ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಹೀಟ್ ಎನರ್ಜಿ ಈಸ್ ಸಪ್ಲೈಡ್ ಅಥವಾ ವೆನ್ ಮೆಟಲ್ ಸರ್ಫೇಸ್ ಈಸ್ ಹೀಟೆಡ್ ಕಾಲ್ಡ್ ಆಸ್ ಥರ್ಮಿಯಾನಿಕ್ ಎಮಿಷನ್. ಹೇಳ್ಬೋದಾ? The process of emission of free electron from the metal surface when ಅಂತ ಹೇಳಿದ್ರಾಗ when the metal surface is heated. ಹೀಟ್ ಮಾಡಿ ನಾವು ಎಲೆಕ್ಟ್ರಾನ್ ಇಜೆಕ್ಟ್ ಮಾಡಿದ್ರೆ ಅದನ್ನು ನಾವು ಥರ್ಮಿಯಾನಿಕ್ ಎಮಿಷನ್. ಇಲ್ಲೇ ಹೇಳುತ್ತೆ ಥರ್ಮೋ ಅಂದರೆ ಹೀಟ್ ಅಂತ. ಇದು ನಿಮಗೆ ಗೊತ್ತಾದರೆ ಸಾಕು. ಇದು ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು? ಫೀಲ್ಡ್ ಎಮಿಷನ್. ಸೊ ವಾಟ್ ಈಸ್ ಫೀಲ್ಡ್ ಎಮಿಷನ್ ಅಂತ ಅಂದರೆ ವರ್ಡ್ ಹೇಳುತ್ತೆ ಫೀಲ್ಡ್, ಎಕ್ಸ್ಟರ್ನಲ್ ಫೀಲ್ಡ್ನ ಕೊಟ್ಟು ನಾವು ಎಲೆಕ್ಟ್ರಾನ್ನ ಇಜೆಕ್ಷನ್ ಮಾಡ್ಬೋದು. ಹೇಗೆ? ಇಲ್ಲಿ ನೋಡಿ, ದೇರ್ ಈಸ್ ಎ ಮೆಟಲ್ ಸರ್ಫೇಸ್. ಒಂದು ಮೆಟಲ್ ಸರ್ಫೇಸ್ ಇದೆ. ಮೆಟಲ್ ಸರ್ಫೇಸ್ ಅಂದರೆ ಆಟಮ್ಗಳಿರುತ್ತೆ, ಪಾಸಿಟಿವ್ ಅಯಾನ್ಸ್ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಫ್ರೀ ಎಲೆಕ್ಟ್ರಾನ್ ಇದೆ ಮೆಟಲ್ ಸರ್ಫೇಸ್ ಮೇಲೆ. ಗೊತ್ತಾಗುತ್ತಲ್ಲ? ಸೊ ಇವಾಗ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಯಾವುದು? ನೆಗೆಟಿವ್ ಅಂತ ಗೊತ್ತಿದೆ. ಸೊ ಇವೆರಡರ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇದೆ.
ಪಾಸಿಟಿವ್ ಅಯಾನ್ ಮತ್ತು ಎಲೆಕ್ಟ್ರಾನ್ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸ್. ಇದು ಸ್ಪೇಸ್ಗೆ ಬರಬೇಕು ಅಂದರೆ ಇದನ್ನು ಈ ಬಾಂಡಿಂಗ್ನ ಬ್ರೇಕ್ ಮಾಡಬೇಕು. ಅದಕ್ಕೋಸ್ಕರ ನಾನು ಫೀಲ್ಡ್ನ ಅಪ್ಲೈ ಮಾಡೋದು. ಫೀಲ್ಡ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಿಮಗೆ ಫಸ್ಟ್ ಚಾಪ್ಟ್ರಲ್ಲೇ ಅದ್ರ ಬಗ್ಗೆ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ದಟ್ ಹ್ಯಾವಿಂಗ್ ಬೋತ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಒಂದು ಕಡೆ ಪಾಸಿಟಿವ್ ಎಲೆಕ್ಟ್ರೋಡ್ನ ಇಡೋದು, ಇನ್ನೊಂದು ಕಡೆ ನೆಗೆಟಿವ್ ಎಲೆಕ್ಟ್ರೋಡ್ನ ಇಡೋದು. ಸೊ ಈ ಥರ ಇಟ್ಟರೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ದ ನೆಗೆಟಿವ್, ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಅಪ್ಲೈ ಆಗುವಂಥದ್ದು. ಇಲ್ಲಿ ಪಾಸಿಟಿವ್ ಎಲೆಕ್ಟ್ರೋಡ್, ಇದು ನೆಗೆಟಿವ್ ಎಲೆಕ್ಟ್ರೋಡ್. ಈಗ ಎಲೆಕ್ಟ್ರಾನ್ನ ಚಾರ್ಜ್ ಏನಾಗಿದೆ, ನೆಗೆಟಿವ್ ಇದೆ. ಇದು ಯಾವ ಕಡೆಗೆ ಅಟ್ರಾಕ್ಟ್ ಆಗಬೇಕು, ನೆಗೆಟಿವ್ ಕಡೆಗೆ ಹೋಗುತ್ತಾ? ಸೊ ಇದರಿಂದ ರಿಪ್ಪಲ್ ಆಗುತ್ತಾ, ಬಟ್ ಈ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಈಗ ನಾವು ಏನು ಮಾಡಿದ್ರೆ ಇಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ ಈ ಸರ್ಫೇಸ್ ಮೇಲಿರುವಂಥ ಫ್ರೀ ಎಲೆಕ್ಟ್ರಾನು ಪಾಸಿಟಿವ್ ಅಂದರೆ ಆಪೋಸಿಟ್ ಪೋಲ್ ಕಡೆಗೆ ಅಟ್ರಾಕ್ಟ್ ಆಗಿಬಿಡುತ್ತೆ, ಈ ಕಡೆ ಬಂದ್ಬಿಡುತ್ತೆ. ಅಂದರೆ ಒಟ್ಟಾರೆ ಇದು ಸರ್ಫೇಸಿಂದ ಇಜೆಕ್ಟ್ ಆಯಿತು. ಸೊ ದಿಸ್ ಟೈಪ್ ಆಫ್ ಎಮಿಷನ್ ಕಾಲ್ಡ್ ಆಸ್ field emission. So then what is mean by field emission? The phenomenon of emission of free electron from the metal surface when external electric field is applied. External electric field ನ ಅಪ್ಲೈ ಮಾಡೋದ್ರ ಮುಖಾಂತರ ನಾವು ಎಲೆಕ್ಟ್ರಾನ್ನ ಇಜೆಕ್ಷನ್ ಮಾಡಿದರೆ ಅದನ್ನು ನಾವು ಫೀಲ್ಡ್ ಎಮಿಷನ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ವಾಟ್ ಈಸ್ ಫೀಲ್ಡ್ ಎಮಿಷನ್? ನಿಮಗೆ ಇದು ಕ್ಲಿಯರಾಗಿ ಗೊತ್ತಿರಬೇಕು. ಏನಕ್ಕೆ ಈ ಕಡೆ ಹೋಗುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಸೆಟಪ್ ಮಾಡಿದ್ದೀವಿ. ಇದು ಪಾಸಿಟಿವ್ ಎಲೆಕ್ಟ್ರೋಡ್, ನೆಗೆಟಿವ್ ಎಲೆಕ್ಟ್ರೋಡ್. ಈ ಕಡೆ ಯಾಕೆ ಹೋಗಲ್ಲ ಅಂದರೆ ಎಲೆಕ್ಟ್ರಾನ್ದು ನೆಗೆಟಿವ್ ಆಗಿರೋದ್ರಿಂದ ಇದು ನೆಗೆಟಿವ್ ಆಗಿಂದ ಇವೆರಡರ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸು. ಸೊ ಇದು ಪಾಸಿಟಿವ್ ಆಗಿರೋದು ಈ ಕಡೆಗೆ ಅಟ್ರಾಕ್ಟಿವ್ ಫೋರ್ಸ್. ದೇರ್ ಫಾರ್ ಫ್ರೀ ಎಲೆಕ್ಟ್ರಾನ್ ಈ ಕಡೆಯಿಂದ ಈ ಕಡೆಗೆ ಅಟ್ರಾಕ್ಟ್ ಆಗಿ ಸರ್ಫೇಸಿಂದ ಹೊರಗಡೆ ಹೋಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫೀಲ್ಡ್ ಎಮಿಷನ್. ಓಕೆ, ಕ್ಲಿಯರ್? ಸೊ ಥರ್ಮಿಯಾನಿಕ್ ಎಮಿಷನ್ ಆಯಿತು, ದೆನ್ ಫೀಲ್ಡ್ ಎಮಿಷನ್ನು ಕೂಡ ಆಯಿತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಚಾಪ್ಟ್ರಲ್ಲಿ ನೀವು ಡಿಸ್ಕಸ್ ಮಾಡೋದು ಇದೊಂದೇ ಮೇಯ್ನಾಗೆ. ನೀವು ಥರ್ಮಿಯಾನಿಕ್ ಎಮಿಷನ್ನು ಡಿಸ್ಕಸ್ ಮಾಡಲ್ಲ, ಫೀಲ್ಡ್ ಎಮಿಷನ್ನು ಡಿಸ್ಕಸ್ ಮಾಡಲ್ಲ. ಸೊ ದಟ್ ಈಸ್ ಥರ್ಡ್ ಒನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಮೂರನೇದು. ಸೊ ಇದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋದು, ಅದರಿಂದ ಇದನ್ನು ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್? ಸೊ ಅಗೇನ್ ಇಲ್ಲಿ ಒಂದು ಮೆಟಲ್ ಸರ್ಫೇಸ್ ಇದೆ. ದಿಸ್ ಈಸ್ ದ ಮೆಟಲ್ ಸರ್ಫೇಸ್ ದಟ್ ಆರ್ ಹ್ಯಾವಿಂಗ್ ಪಾಸಿಟಿವ್ಲಿ ಅಂದರೆ ಆಟಮ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್, ಈ ಥರ ಇದೆ. ಸೊ ಹಾಗಾದರೆ ಇದನ್ನು ನಾವು ಹೇಗೆ ಇಜೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅಂದರೆ ಫೋಟೋ ನಥಿಂಗ್ ಬಟ್ ಲೈಟ್ ಅಂತ, ಇನ್ನೇನಿಲ್ಲ. ಲೈಟ್ ಅಂದರೆ ನಾವು ಲೈಟ್ ಹೈ ಎನರ್ಜೆಟಿಕ್ ಲೈಟ್ನ ಈ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಮಾಡಿಸಿದ್ರೆ ನಮಗೆ ಎಲೆಕ್ಟ್ರಾನು ಇಜೆಕ್ಷನ್ ಆಗುತ್ತೆ ಅಂತ. ಸೊ ವೆನ್ ಅಂದರೆ ಎಲೆಕ್ಟ್ರಾನ್ಗೆ ಅಂದರೆ ಲೈಟ್ಗೆ ಎನರ್ಜಿ ಇದೆ ಅಂತ ನಿಮಗೆ ಗೊತ್ತಿದೆ. ದಟ್ ಈಸ್ E=hν. ಎಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ರೆ ಎನರ್ಜಿ ಆಫ್ ದ ಲೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಎಲೆಕ್ಟ್ರಾನ್ ಎಮಿಷನ್ಗೆ ಮೇಯ್ನಾಗಿ ಯೂಸ್ ಮಾಡೋದೇ ಯು ವಿ ಲೈಟ್. ಸನ್ನಿಂದ ಬರುವಂತಹ ಗಾಮಾ ರೇಸ್ನ ಯೂಸ್ ಮಾಡಲ್ಲ, ಎಕ್ಸ್ ರೇಸ್ನ ಯೂಸ್ ಮಾಡಲ್ಲ. ನೆಕ್ಸ್ಟ್ ಮೂರನೇದು ಬರುತ್ತಲ್ಲ ಯು ವಿ ಲೈಟ್ನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಸೂಟಬಲ್ ಫಾರ್ ಎಲೆಕ್ಟ್ರಾನ್ ಎಮಿಷನ್. ದಟ್ಸ್ ವೈ ವಿ ಯೂಸ್ ಯು ವಿ ಲೈಟ್. So here when UV light is incident on the metal surface, so this transfer its energy to the electron. ಈ ಲೈಟ್ ಎನರ್ಜಿ ಎಲ್ಲನೂ ಕೂಡ ಈ ಎಲೆಕ್ಟ್ರಾನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾವಾಗ ಇದು ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸೊ ದೆನ್ ಇಟ್ ಈಸ್ ಇಜೆಕ್ಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್. ದಿಸ್ ಫಿನಾಮಿನನ್ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ free electron from the metal surface when light of suitable frequency incident on it. So light metal surface ಮೇಲೆ ಬಿದ್ದು ಎಲೆಕ್ಟ್ರಾನ್ನ ಇಜೆಕ್ಷನ್ ಮಾಡುವಂಥ ಪರ್ಪಸ್ಗೆ ನಾವು
ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಸೊ ಎಲ್ಲವೂ ಕೂಡ ನಿಮಗೆ ವರ್ಡಲ್ಲೇ ಇದೆ, ಕೇಳಿದ್ದಾರೆ, ತುಂಬ ಸರಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂತ 3 ಮಾರ್ಕ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಯಾವುದು? ಥರ್ಮಿಯಾನಿಕ್ ಎಮಿಷನ್ ಥ್ರೂ ದ ಹೀಟ್ ಎಲೆಕ್ಟ್ರಾನೈಸೇಷನ್ ಮಾಡಿದ್ರೆ. ಸೆಕೆಂಡ್ ಒನ್ ಫೀಲ್ಡ್ ಎಮಿಷನ್ ಬೈ ಅಪ್ಲೈಯಿಂಗ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ದಟ್ ಈಸ್ ಕಾಲ್ಡ್ ಫೀಲ್ಡ್ ಎಮಿಷನ್. ಥರ್ಡ್ ಒನ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ by incidenting light of suitable frequency we can eject the electron from the metal surface. ಓಕೆ, ಸೊ ನಿಮಗೆ ಮೇಯ್ನಾಗಿ ಥರ್ಮಿಯಾನಿಕ್ ಎಮಿಷನ್ ಇಟ್ಟಿಲ್ಲ, ಫೀಲ್ಡ್ ಎಮಿಷನ್ ಇಟ್ಟಿಲ್ಲ. ನೀವು ಡಿಸ್ಕಸ್ ಮಾಡೋದು ಈ ಚಾಪ್ಟರ್ ಪೂರ್ತಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಬಗ್ಗೆ ಅಷ್ಟೇ. ಓಕೆ, ನೆಕ್ಸ್ಟ್ ಇದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಮಿಷನಲ್ಲಿ ಎಲೆಕ್ಟ್ರಾನ್ಸ್ಗಳು ಇಜೆಕ್ಷನ್ ಆಗ್ತಾ ಇರುತ್ತಲ್ಲ ಹೀಗೆ. These are the free electrons ejected from the metal surface when light is incident. So this type of electrons called as, ಈ ಎಲೆಕ್ಟ್ರಾನ್ಸ್ಗಳನ್ನ ನಾವು ಏನಂತ ಕರಿತೀವಿ ಅಂದರೆ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ಫೋಟೋ ಎಲೆಕ್ಟ್ರಾನ್ಸ್ ನಥಿಂಗ್ ಬಟ್ ಇಜೆಕ್ಟೆಡ್ ಎಲೆಕ್ಟ್ರಾನ್ಸ್ ಬೈ ದ ಫೋಟೋ, ಲೈಟ್ ಇಂದ ಇಜೆಕ್ಷನ್ ಆದಂಥ ಎಲೆಕ್ಟ್ರಾನ್ಸ್ನ ನಾವು ಫೋಟೋ ಎಲೆಕ್ಟ್ರಾನ್ಸ್, ಇವೆಲ್ಲವೂ ಕೂಡ ಸ್ಪೇಸ್ಗೆ ಬಂದಿರುತ್ತೆ, ಅವುಗಳನ್ನ ನಾವು ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ 1 ಮಾರ್ಕ್ ಕೇಳ್ಬೋದು, ವಾಟ್ ಈಸ್ ಫೋಟೋ ಎಲೆಕ್ಟ್ರಾನ್ಸ್ ಅಂತ. ಫೋಟೋ ಆರ್ ಲೈಟ್ ಜನರೇಟೆಡ್ ದ ಎಲೆಕ್ಟ್ರಾನ್ಸ್, ದಟ್ ಈಸ್ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಾನ್ಸ್. ಅವುಗಳನ್ನ ನಾವು ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿದೆಯಲ್ವಾ? ಸೊ ಇದಿಷ್ಟು ಕೂಡ ಎಮಿಷನ್, ಎಲೆಕ್ಟ್ರಾನ್ ಎಮಿಷನ್ ಬಗ್ಗೆ. ಸೊ ನೆಕ್ಸ್ಟು ಹಾಗಿದ್ರೆ ನಾವಿಲ್ಲಿ ಡಿಸ್ಕಸ್ ಮಾಡಿದಂಥದ್ದು ಎಲೆಕ್ಟ್ರಾನ್ ಎಮಿಷನ್, ವರ್ಕ್ ಫಂಕ್ಷನ್, ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್, ಈ 3 ಕೂಡ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಒಂದು ನೋಟ್ ಪಾಯಿಂಟ್ ಇದೆ. ಒಂದು ನೋಟ್ ಪಾಯಿಂಟ್ ಏನಪ್ಪ ಅಂದರೆ ಡಿಫೈನ್ 1 ಎಲೆಕ್ಟ್ರಾನ್ ವೋಲ್ಟ್. 1 ಎಲೆಕ್ಟ್ರಾನ್ ವೋಲ್ಟ್ನ ಡಿಫೈನ್ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಸೊ 1 ಎಲೆಕ್ಟ್ರಾನ್ ವೋಲ್ಟ್ನ ಡಿಫೈನ್ ಮಾಡೋದು. 1 ಎಲೆಕ್ಟ್ರಾನ್ ವೋಲ್ಟ್ ವ್ಯಾಲ್ಯೂ ನೀವು ಫಸ್ಟ್ PUC ಓದಿದ್ದೀರಾ. 1 EV ಅಂದರೆ 1.6 × 10⁻⁹ ಜೌಲ್ ಅಂತ. EV ಅಂದರೆ ಎನರ್ಜಿ, ಅರ್ಥ ಆಯ್ತಾ? ಸೊ ಎನರ್ಜಿ ಮತ್ತು ಜೌಲ್ ಎರಡೂ ಕೂಡ, ಸಾರಿ EV ಮತ್ತು ಜೌಲ್ ಎರಡೂ ಕೂಡ ಯೂನಿಟ್ಸ್ ಆಫ್ ಎನರ್ಜಿ, ಎನರ್ಜಿನ ಯೂನಿಟ್ ಆಗಿರುತ್ತೆ ಅಷ್ಟೇ. ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ನ ವ್ಯಾಲ್ಯೂ ಗೊತ್ತು, 1.6 ಅಥವಾ 1.6 × 10⁻⁹ ಜೌಲ್ ಅಂತ ಗೊತ್ತು. 1 EV ಕನ್ವರ್ಷನ್ ಇದು. ಇವಾಗ ಡಿಫೈನ್ 1 EV. 1 EVನ ಹೇಗೆ ಡಿಫೈನ್ ಮಾಡ್ತೀರಾ? ಸೊ ಇದನ್ನು ಡಿಫೈನ್ ಮಾಡಬೇಕಾದ್ರೆ ನಿಮಗೆ ಫೀಲ್ಡ್ ಎಮಿಷನ್ ಕೂಡ ಗೊತ್ತಿರಬೇಕು. ಹೇಗೆ ಫೀಲ್ಡ್ ಎಮಿಷನ್? ದಿಸ್ ಈಸ್ ಪಾಸಿಟಿವ್ ಎಲೆಕ್ಟ್ರೋಡ್, ದಿಸ್ ಈಸ್ ನೆಗೆಟಿವ್ ಎಲೆಕ್ಟ್ರೋಡ್. ಸೊ ಇದಕ್ಕೆ ಎಕ್ಸ್ಟರ್ನಲ್ ಬ್ಯಾಟ್ರಿನ ಸಪ್ಲೈ ಮಾಡ್ತಾ ಇದ್ದೀನಿ, ವೋಲ್ಟೇಜ್ ವಿ ಎಷ್ಟು ವೋಲ್ಟೇಜ್ನ ಸಪ್ಲೈ ಮಾಡ್ತಾ ಇದ್ದೀನಿ. ಸೊ ಸಪ್ಲೈ ಮಾಡಿದಾಗ ಇದು ಪಾಸಿಟಿವ್ ಆಗಿರೋದ್ರಿಂದ ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಈಗ ನಾನು ಒಂದು ಮೆಟಲ್ ಸರ್ಫೇಸ್ನ ಇಲ್ಲಿ ಇಟ್ಟರೆ ಏನಾಗುತ್ತೆ, ಇದರಲ್ಲಿರುವಂಥ ಎಲೆಕ್ಟ್ರಾನು ಇಜೆಕ್ಷನ್ ಆಗುತ್ತೆ ಅಂತ. ದಟ್ ಈಸ್ ಕಾಲ್ಡ್ ಫೀಲ್ಡ್ ಎಮಿಷನ್. ದ ಇಜೆಕ್ಷನ್ ಆಫ್ ಎಲೆಕ್ಟ್ರಾನ್ ಬೈ ದ ಅಪ್ಲಿಕೇಶನ್ ಆಫ್ ಫೀಲ್ಡ್ ಕಾಲ್ಡ್ ಆಸ್ ಫೀಲ್ಡ್ ಎಮಿಷನ್ ಅಂತ ಹೇಳಿದ್ದೀರಾ. ಈಗಿದ್ದಾಗ 1 ಎಲೆಕ್ಟ್ರಾನ್ ವೋಲ್ಟ್ನ ಹೇಗೆ ಡಿಫೈನ್ ಮಾಡ್ತೀರಾ? ಇಷ್ಟೇ ಡಿಫೈನ್ ಮಾಡೋದು. ಸೊ ಇಟ್ ಈಸ್ ದ ಎನರ್ಜಿ ಗೈನ್ ಬೈ ಎನ್ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ಆಕ್ಸಿಲರೇಟೆಡ್ ಬೈ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್. ನೋಡಿ, ಈ ಬ್ಯಾಟ್ರಿಯಿಂದ ನಾವು 1 ವೋಲ್ಟ್ನ ಸಪ್ಲೈ ಮಾಡಿದ್ರೆ, 1 ವೋಲ್ಟ್ನ ಸಪ್ಲೈ ಮಾಡಿದಾಗ ಇಲ್ಲಿರುವಂಥ ಎಲೆಕ್ಟ್ರಾನ್ಸು ಎಷ್ಟು ಎನರ್ಜಿನ ಗೈನ್ ಮಾಡುತ್ತೋ ದಟ್ ಈಸ್ ಕಾಲ್ಡ್ 1 ಎಲೆಕ್ಟ್ರಾನ್ ವೋಲ್ಟ್. ಗೊತ್ತಾಯ್ತಾ? ಸೊ ಹಾಗಾದ್ರೆ ಡಿಫೈನ್ 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಇಟ್ ಈಸ್ ದ ಎನರ್ಜಿ ಗೈನ್ ಬೈ ಎನ್ ಎಲೆಕ್ಟ್ರಾನ್. ಸೊ ವೆನ್ ಇಟ್ ಹ್ಯಾಸ್ ಬಿನ್ ಆಕ್ಸಿಲರೇಟೆಡ್ ಬೈ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್. 1 ವೋಲ್ಟ್ನ ನಾವು ಕೊಟ್ಟಾಗ ಇಲ್ಲಿರುವಂಥ ಫ್ರೀ ಎಲೆಕ್ಟ್ರಾನ್ ಎಷ್ಟು ಎನರ್ಜಿನ ಗೈನ್ ಮಾಡ್ಕೊಂಡು ಹೊರಗಡೆ ಬರುತ್ತೋ ದಟ್ ಈಸ್ ಕಾಲ್ಡ್ ಆಸ್ 1 EV. ಅರ್ಥ ಆಯ್ತಾ? 1 EV ಡಿಫೈನ್ ಮಾಡಿ ಅಂದರೆ ಹೀಗೆ. ಇದ್ರ ವ್ಯಾಲ್ಯೂ ನಿಮಗೆ ಗೊತ್ತಿದೆ. 1 EV ಅಂದರೆ 1.6 × 10⁻⁹ ಜೌಲ್. ಸೊ ಇದಿಷ್ಟು ಕೂಡ ಎಲೆಕ್ಟ್ರಾನ್ ವೋಲ್ಟ್ ಬಗ್ಗೆ. ಸೊ ಎಲೆಕ್ಟ್ರಾನ್ ಎಮಿಷನ್ ಆಯಿತು, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಯಿತು.
ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ನೇ ನಾವು ಡೆವಲಪ್ ಮಾಡೋದಷ್ಟೇ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಏನಪ್ಪ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅದೊಂದನ್ನು ಹೇಳಿ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು ಅಂತ. ಹಾಗಿದ್ರೆ ನೆಕ್ಸ್ಟ್ ಒನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು? ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಓದಿದಿರಲ್ಲ, ಅದನ್ನೇ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದ್ರೆ ಏನು? ದ ಎಮಿಷನ್ ಆಫ್ ಫ್ರೀ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆನ್ ಇಟ್ ಅಂತ ಓದಿದಿರಲ್ಲ, ಅದೇ ರೀತಿ ಇದು ಜಸ್ಟ್ ಫಿನಾಮಿನಾ, ಅದು ಪ್ರೋಸೆಸ್ಸು, ಇದು ಫಿನಾಮಿನಾ ಆಗಿರುತ್ತೆ ಅಷ್ಟೇ. ಸೊ ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಇಟ್ ಈಸ್ ದ ಫಿನಾಮಿನನ್ in which emission of free electron from the metal surface ಯಾವಾಗ when light of suitable frequency is incident, that phenomenon called as photoelectric effect. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಫಿನಾಮಿನಾ ಹೇಳಬೇಕು. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದರೆ ಪ್ರೋಸೆಸ್, ಗೊತ್ತಾಗುತ್ತಲ್ಲ. ದ ಫಿನಾಮಿನನ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ, ಸೂಟಬಲ್ ಫ್ರೀಕ್ವೆನ್ಸಿನೇ ಆಗಬೇಕು. ಸೊ ಅಕಸ್ಮಾತ್ ನೀವು ವಿಸಿಬಲ್ ಲೈಟ್ನ ಇನ್ಸಿಡೆಂಟ್ ಮಾಡಿದರೆ, ವಿಸಿಬಲ್ ಲೈಟ್ ಅಂದರೆ ಗೊತ್ತಿದೆ ಅಲ್ವಾ, ಗಾಮಾ ರೇಸ್, ಎಕ್ಸ್ ರೇಸ್, ಯು ವಿ ರೇಸ್, ವಿಸಿಬಲ್ ರೇಸ್, ಐ ಆರ್ ರೇಸ್, ಹೀಗೆ ಎನರ್ಜಿ ಕಡಿಮೆ ಕಡಿಮೆ ಆಗ್ತಾ ಹೋಗೋದು. ಹೈಯೆಸ್ಟ್ ಎನರ್ಜಿ ಇರೋದು ಗಾಮಾ ರೇಸು, ನೆಕ್ಸ್ಟು ಎಕ್ಸ್ ರೇಸು, ಯು ವಿ ರೇಸು, ವಿಸಿಬಲ್ ರೇಸು. ನಾವು ಕಾಮನ್ ಆಗಿ ಡೈಲಿ ನೋಡುವಂಥದ್ದು ವಿಸಿಬಲ್ ರೇಸು. ಇದ್ರ ಎನರ್ಜಿ Hν ಇದೆ ಅಂತ ಅನ್ಕೊಂಡ್ರೆ ಈ ಎನರ್ಜಿ ಸಾಕಾಗಲ್ಲ ಎಮಿಷನ್ಗೆ, ಈ ಎನರ್ಜಿನೇ ಬೇಕು, ಯು ವಿ ಲೈಟೇ ಬೇಕು. ಐ ಆರ್ ಸಾಕಾಗತ್ತಾ? ಹಾಗಾದ್ರೆ ಅದು ಕೂಡ ಸಾಕಾಗಲ್ಲ, ಯಾಕಂದರೆ ವಿಸಿಬಲ್ ಲೈಟ್ಗಿಂತನೂ ಕೂಡ ಎನರ್ಜಿ ಕಡಿಮೆ. ಹಾಗಾದರೆ ಗಾಮಾ ರೇಸ್ ಎಕ್ಸ್ ರೇಸಿಂದ ಇನ್ಸೆಕ್ಷನ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಬಟ್ ದೀಸ್ ಆರ್ ದ ಡೇಂಜರಸ್ ರೇಡಿಯೇಷನ್ಸ್. So that's why we use UV light. That's why we use suitable frequency. Okay. The phenomenon of emission of electron from the metal surface when light of suitable frequency is incident called as photoelectric effect. So then, who discovered photoelectric effect? Photoelectric effect na discover ಮಾಡಿದ್ದು ಯಾರು? So this was discovered by Heinrich Hertz. Hertz ಅನ್ನೋನು ಇನ್ 1887 ಇದನ್ನು ಫಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಡಿಸ್ಕವರ್ ಮಾಡ್ತಾರೆ. ಹಾಗಿದ್ರೆ ಹರ್ಡ್ಸ್ ಡಿಸ್ಕವರ್ ಮಾಡಿದಾಗ ಅವನ ಅಬ್ಸರ್ವೇಷನ್ಸ್ ಏನಿರುತ್ತೋ ಫೋಟೋ ಎಲೆಕ್ಟ್ರಿಕ್ ಬೇಸಿಸ್ ಮೇಲೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ. ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹರ್ಡ್ಸ್ ಅಬ್ಸರ್ವೇಷನ್. ಫಸ್ಟ್ ಡಿಸ್ಕವರ್ ಮಾಡಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹರ್ಡ್ಸ್, ಅದಕ್ಕೋಸ್ಕರ ಹರ್ಡ್ಸ್ ಅಬ್ಸರ್ವೇಷನ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇದನ್ನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಹರ್ಡ್ಸ್ ಏನು ಅಬ್ಸರ್ವ್ ಮಾಡ್ತಾನೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ ಅನ್ನೋದು ಕೂಡ ಒಂದು 2 ಲೈನಲ್ಲಿ ಅದನ್ನು ಅಬ್ಸರ್ವೇಷನ್ಸ್ ಇದೆ, ಅದನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ವಾಟ್ ಈಸ್ ಹರ್ಡ್ಸ್ ಅಬ್ಸರ್ವೇಷನ್? ಅವನೇನು ಮಾಡ್ತಾರೆ, ಒಂದು ಮೆಟಲ್ ಸರ್ಫೇಸ್ನ ತಗೊಳ್ತಾನೆ. ಇಂಟ್ರೆಸ್ಟಿಂಗ್ ಇದೆ ನೋಡಿ ಹಾಗೆ. ಸೊ ದಿಸ್ ಈಸ್ ಮೆಟಲ್. ಈ ಮೆಟಲ್ನ ನಾವು ಇನ್ನೊಂದು ವರ್ಡಲ್ಲಿ ಎಮಿಟರ್ ಅಂತ ಹೇಳ್ತೀವಿ. ಎಮಿಟರ್ ಅಂದರೆ ದಟ್ ಈಸ್ ಎಲೆಕ್ಟ್ರಾನ್ ಎಮಿಟರ್. ಯಾವುದು ಎಲೆಕ್ಟ್ರಾನ್ ಎಮಿಟರು? ದಟ್ ಈಸ್ ಮೆಟಲ್ ಸರ್ಫೇಸ್, ಅಷ್ಟೇ, ಸಿಂಪಲ್. ಸೊ ಸ್ಟ್ಯಾಂಡರ್ಡ್ ವರ್ಡಲ್ಲಿ ನಾವು ಎಮಿಟರ್ ಅಂತ ಹೇಳ್ತೀವಿ. ಸೊ ಹಿಯರ್ ಇವಾಗ ಏನಾಗುತ್ತೆ, ವೆನ್ ಎಮಿಟರ್ ಪ್ಲೇಟ್ ಆರ್ ಮೆಟಲ್ ಸರ್ಫೇಸ್ ಈಸ್ ಇಲ್ಯುಮಿನೇಟೆಡ್ ಬೈ UV ಲೈಟ್. ಇಲ್ಯುಮಿನೇಟೆಡ್ ಅಂದರೆ ಇನ್ಸಿಡೆಂಟ್ ಅಂತ. ಸೊ Hν, suitable frequency of light is incident on the metal surface, ಅಥವಾ emitter plate is illuminated by the UV light. UV light ಇಂದ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ,
ಸೊ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಇಜೆಕ್ಷನ್ ಆಗುತ್ತೆ. ನಾವು ಓದಿದ್ದೀವಿ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಸ್ಪೇಸ್ಗೆ ಬರುತ್ತೆ. ಈ ಸ್ಪೇಸ್ಗೆ ಬಂದಾಗ ಇಲ್ಲಿ ಎಲೆಕ್ಟ್ರಾನ್ ಇಜೆಕ್ಟ್ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ನೋಡೋಕ್ಕೆ ಕಣ್ಣು ಕಾಣಿಸುತ್ತಾ? ಕಾಣಿಸಲ್ಲ. ಅದಕ್ಕೋಸ್ಕರ ಒಂದು ಡಿಟೆಕ್ಟರ್ನ ಯೂಸ್ ಮಾಡ್ತೀವಿ. ಡಿಟೆಕ್ಟರ್ ಅಂದರೆ ಏನಪ್ಪ ಅಂದರೆ ಇದರಲ್ಲೊಂದು ಫ್ಲೂರೋಸೆಂಟ್ ಸ್ಕ್ರೀನ್ ಇರುತ್ತೆ. ಸೊ ಯಾವಾಗ ಎಲೆಕ್ಟ್ರಾನ್ಸ್ಗಳು ಬಂದು ಇದ್ರ ಮೇಲೆ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಇದನ್ನು 360 ಡಿಗ್ರಿಲಿ ಇಟ್ಟಿರೋದು, ಈ ಮೆಟಲ್ ಸರ್ಫೇಸ್ನ ಸುತ್ತ ಇಟ್ಟಿರೋದು ಇದು ಅಷ್ಟೇ. ನಾನು ಸುಮ್ಮನೆ ಒಂದು ಕಡೆ ತೋರಿಸ್ತಾ ಇದ್ದೀನಿ. ಅಂದರೆ ಏನೇ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ ಇಜೆಕ್ಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ಡೈರೆಕ್ಷನ್ಸ್ಗಾದರೂ ಹೋಗ್ಬೋದು. ಅದಕ್ಕೋಸ್ಕರ ಡಿಟೆಕ್ಟರ್ನ ಈ ಥರ ಇಟ್ಬಿಟ್ಟಿದ್ದೀವಿ, ಸುತ್ತ ಇದ್ರ ಮೇಲೆ ಇಟ್ಟಿದ್ದೀವಿ. ದಟ್ ಹ್ಯಾವಿಂಗ್ ಫ್ಲೂರೋಸೆಂಟ್ ಸ್ಕ್ರೀನ್ ಅಂದರೆ ದಟ್ ಪ್ರೊಡ್ಯೂಸ್ ಫ್ಲ್ಯಾಶ್ ಲೈಟ್. ಅಂದರೆ ಇವಾಗ ಎಲೆಕ್ಟ್ರಾನ್ಸ್ಗಳು ಹೋಗಿ ಈ ಡಿಟೆಕ್ಟರ್ನ ಇಟ್ ಮಾಡಿದರೆ ಅಲ್ಲಿ ನಮಗೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಥರ ಸ್ಪಾರ್ಕ್ ಡಿಟೆಕ್ಟರಲ್ಲಿ ಆ ಸ್ಪಾರ್ಕ್ ಏನು ಇಂಡಿಕೇಶನ್ ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಸ್ಗಳಲ್ಲಿ ಬಂದು ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತಾ. ಅಂದರೆ ವೆನ್ ಎಮಿಟರ್ ಪ್ಲೇಟ್ ಈಸ್ ಇಲ್ಯುಮಿನೇಟೆಡ್ ಬೈ ದ ಯು ವಿ ಲೈಟಿಂದ ಅದನ್ನು ಇಲ್ಯುಮಿನೇಷನ್ ಮಾಡಿದರೆ ಸೊ ಹೈ ವೋಲ್ಟೇಜ್ ಸ್ಪಾರ್ಕ್ಸ್ನ ನಾವು ಡಿಟೆಕ್ಟರಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೈ ವೋಲ್ಟೇಜ್ ಸ್ಪಾರ್ಕ್ಸ್ ಇನ್ಕ್ರೀಸ್ಡ್ ಇನ್ ದ ಡಿಟೆಕ್ಟರ್. ಇಲ್ಲಿ ನಂಬರ್ ಆಫ್ ಸ್ಪಾರ್ಕ್ಸ್ ಇದರ ಸುತ್ತ ಜಾಸ್ತಿ ಆಗ್ತಾ ಇರುತ್ತೆ. ಸ್ಪಾರ್ಕ್ಸ್ ಅಂದರೆ ಗೊತ್ತಾಗುತ್ತಲ್ಲ, ಕಿಡಿಗಳು. ಸೊ ಆ ಥರ ನಮಗೆ ಈ ಫ್ಲೂರೆಸೆಂಟ್ ಸ್ಕ್ರೀನಲ್ಲಿ ಕಾಣಿಸುತ್ತೆ. ದಿಸ್ ಈಸ್ ದ ಅರ್ಡ್ಸ್ ಅಬ್ಸರ್ವೇಷನ್. ಅರ್ಡ್ಸ್ ಎಕ್ಸ್ಪೆರಿಮೆಂಟಲ್ಲಿ ಹೇಗೆ ಅಬ್ಸರ್ವ್ ಮಾಡ್ತಾರೆ ಅಂದರೆ ದಿಸ್ ಮೆಥಡಿಂದ ಅಬ್ಸರ್ವ್ ಮಾಡ್ತಾರೆ. ಸೊ ಎಕ್ಸ್ಪ್ಲೈನ್ ಅರ್ಡ್ಸ್ ಅಬ್ಸರ್ವೇಷನ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳಿದರೆ ಇಷ್ಟನ್ನು ನೀವು ಬರೀಬೇಕು. ಏನು? ವೆನ್ ಎಮಿಟರ್ ಪ್ಲೇಟ್ ಈಸ್ ಇಲ್ಯುಮಿನೇಟೆಡ್ ಬೈ ದ ಯು ವಿ ಲೈಟ್, high voltage sparks increased across the ಡಿಟೆಕ್ಟರ್ ಸುತ್ತನೂ ಕೂಡ ಹೈ ವೋಲ್ಟೇಜ್ ಸ್ಪಾರ್ಕ್ಸ್ಗಳು ಜಾಸ್ತಿ ಆಗುತ್ತೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿದೆ ಅಂದರೆ ನಂಬರ್ ಆಫ್ ಸ್ಪಾರ್ಕ್ಸು ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇಜೆಕ್ಷನ್ ಆಗಿದೆ, ನಂಬರ್ ಆಫ್ ಸ್ಪಾರ್ಕ್ಸು ಕಡಿಮೆ ಇರುತ್ತೆ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅರ್ಡ್ಸ್ ಅಬ್ಸರ್ವೇಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ನೆಕ್ಸ್ಟ್ ಇದನ್ನು ಡೆವಲಪ್ ಮಾಡೋಕ್ಕೆ, ಈಗ ಅರ್ಡ್ಸ್ ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದಿಷ್ಟು ಅಷ್ಟೇ. ಬಟ್ ಇದನ್ನು ಲೇಟರ್ ಡೆವಲಪ್ ಮಾಡಿದಂಥದ್ದು ಬೇರೆ ಬೇರೆ ಇದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಲಿನರ್ಡ್ಸ್ ಆ್ಯಂಡ್ ಆಲ್ವಾಕ್ಸ್ ಅಬ್ಸರ್ವೇಷನ್ಸ್ ಅಂತ ಬರುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಸಾಕು, ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ಸ್ವಲ್ಪನೇ ಕಲಿಯುವ. ಹಾಗಿದ್ರೆ ಅರ್ಡ್ಸ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ನಾನು ಇವತ್ತು ಕ್ಲಾಸ್ ನಿಲ್ಲಿಸ್ತೀನಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾನು ಹೇಳಿರೋದು ಇಷ್ಟೇ. ನಾನು ತುಂಬ ಡೀಟೇಲಾಗಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಫಾಸ್ಟಾಗಿ ಹೇಳ್ಬಿಟ್ರೆ ಅದು ರೀಚ್ ಆಗಲ್ಲ ಅಂತ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟ್ ನಾನು ಡಿಸ್ಕಸ್ ಮಾಡಿದಂಥದ್ದು ಎಲೆಕ್ಟ್ರಾನ್ ಎಮಿಷನ್. ಓಕೆ, ಎಲೆಕ್ಟ್ರಾನ್ ಎಮಿಷನ್ ಅಂದರೆ ಏನಂತ ಹೇಳಿದೆ. ಇಟ್ ಈಸ್ ದ ಫಿನಾಮಿನಾ ಅಥವಾ ಪ್ರೋಸೆಸ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ ವೆನ್ ಸೂಟಬಲ್ ಲೈಟ್ ಎನರ್ಜೀಸ್ ಇನ್ಸಿಡೆಂಟ್ ಅಂತ ಅದನ್ನು ನಾವು ಎಲೆಕ್ಟ್ರಾನ್ ಎಮಿಷನ್ ಅಂತ ಹೇಳ್ತೀವಿ. ಅದಾದಮೇಲೆ ಡಿಸ್ಕಸ್ ಮಾಡೋದಂತೂ ವರ್ಕ್ ಫಂಕ್ಷನಲ್ಲಿ ಫ್ಯಾಕ್ಟರ್ಸ್ ಆನ್ ವಿಚ್ ವರ್ಕ್ ಫಂಕ್ಷನ್ ಆಫ್ ಎ ಮೆಟಲ್ ಡಿಪೆಂಡ್ಸ್, ಮತ್ತು ಯಾವ್ಯಾವ ಮೆಟಲ್ಗೆ ಎಷ್ಟೆಷ್ಟು ವರ್ಕ್ ಫಂಕ್ಷನ್ ಇರುತ್ತೆ ಅಂತ. ಅದಾದಮೇಲೆ ನಾವು ಡಿಸ್ಕಸ್ ಮಾಡಿದಂಥದ್ದು ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ನ ಟೈಪ್ಸು 3: ಥರ್ಮಿಯೋನಿಕ್ ಎಮಿಷನ್, ಫೀಲ್ಡ್ ಎಮಿಷನ್ ಮತ್ತು ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸೊ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ನಲ್ಲಿ ಅಡಿಷನಲ್ಲಾಗಿ ಫೋಟಾನ್ಸ್ ಅಥವಾ ಫೋಟೋ ಎಲೆಕ್ಟ್ರಾನ್ಸ್ ಅಂದರೆ ಏನಪ್ಪ ಅಂದರೆ ದ ಎಲೆಕ್ಟ್ರಾನ್ಸ್ ಇಜೆಕ್ಟೆಡ್ ಫ್ರಮ್ ದ ಲೈಟ್ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಾನ್ಸ್ ಅಂತ. ಆಫ್ಟರ್ ದಟ್ ವಿ ಡಿಸ್ಕಸ್ ಅಬೌಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ದಟ್ ಈಸ್ ಫಿನಾಮಿನಾ ಅಷ್ಟೇ. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದರೆ ಪ್ರೋಸೆಸ್, ದಿಸ್ ಈಸ್ ಫಿನಾಮಿನಾ, ಇನ್ನು ಉಳಿದಿದೆಲ್ಲ ಸೇಮ್. ಆಫ್ಟರ್ ದಟ್ ಅರ್ಡ್ಸ್ ಅಬ್ಸರ್ವೇಷನ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಅರ್ಡ್ಸ್ ಅಬ್ಸರ್ವೇಷನ್ಸ್ ಏನು ಹೇಳುತ್ತೆ ಅನ್ನೋದಷ್ಟೇ ನಾನು ಹೇಳಿದ್ದೀನಿ. ಎಮಿಟರ್ ಅಂದರೆ ಮೆಟಲ್ ಸರ್ಫೇಸ್ ಅಂತ, ಡಿಟೆಕ್ಟರ್ ಅಂದರೆ ಆ ಇಜೆಕ್ಟೆಡ್ ಎಲೆಕ್ಟ್ರಾನ್ಸ್ನ ಅಬ್ಸರ್ವ್ ಮಾಡುವಂತಹ ಡಿವೈಸ್ ಅಷ್ಟೇ ಡಿಟೆಕ್ಟರ್. ಎಮಿಟರ್ ಡಿಟೆಕ್ಟರ್ ಅನ್ನೋದು ವರ್ಡ್ ಎಕ್ಸ್ಟ್ರಾ ಬರುತ್ತೆ, ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಏನಾಗಂದ್ರೇನು ಅಂತ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದಂಥದ್ದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಏನಾದರೂ ಡೌಟ್ಸ್ ಇದ್ದರೆ ಇವಾಗ ಕೇಳ್ಬೋದು ನನ್ನ.
ಯಾರಿಗ್ಯಾರಿಗೆ ಡೌಟ್ಸ್ ಇದ್ದರೆ ಕೇಳಿ. ಕೃತಿ, ಮೈಕ್ ಆನ್ ಮಾಡು. ಕೃತಿ ಕೇಳಿಸ್ತಿದ್ಯಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ, ಆಯಿತು. ನೋಡ್ರೋ, ಇವತ್ತು ನೀವು ನಾನು ನೋಟ್ಸ್ ಕಳಿಸ್ತೀನಲ್ಲ, ಇವತ್ತು ಒಂದ್ಸರಿ ಓದ್ಬಿಟ್ಟು ಬರೆದ್ಬಿಡಿ. ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ಅದು ಮರೆಯಲ್ಲ. ಅಷ್ಟು ಈಸಿ ಇರುತ್ತೆ ಈ ಚಾಪ್ಟರ್ಗಳು. ಸ್ವಲ್ಪ ಅದನ್ನು ನೀಟಾಗಿ ನೀವು ಇವತ್ತು ಕಳಿಸ್ತೀನಿ ಅಂದರೆ ಇವತ್ತೇ ಬರೀಬೇಕು. ನೀವು ನಾಳೆಗೆ ನಾಳಿದ್ದು ಅದಕ್ಕೂ ಆಗಲ್ಲ. ಇವತ್ತು ಏನು ಕ್ಲಾಸ್ ಕೇಳಿದ್ರೆ ಅದನ್ನು ಇವತ್ತೇ ಬರೀಬೇಕು ನೀವು. ಅದನ್ನು ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯಿತಾ? ಓಕೆ ಆಗಿದ್ರೆ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ ಇವತ್ತಿಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ.